ಜಿಯಾವೋ ವುಡಿ ಒಬ್ಬ ಬಿಲ್ಡಿಂಗ್ ಗಾರ್ಡ್ ಆಗಿ ಕೆಲಸ ಮಾಡ್ತಿದ್ದ. ತನ್ನ ಶಿಫ್ಟ್ ಸಮಯದಲ್ಲಿ ಅವನು ವಿಶ್ರಾಂತಿ ತಗೊಳ್ತಾ ಮತ್ತೊಬ್ಬ ಗಾರ್ಡ್ ಮಾಲು ಅವನನ್ನ ಎಬ್ಬಿಸಿ ಒಳಗೆ ನಡೀತಿರೋ ಮದುವೆಯ ಊಟ ಸವಿಯೋಕೆ ಅವನನ್ನ ಕರೆದ. ವುಡಿಗೆ ಇದು ವಿಚಿತ್ರ ಅನಿಸ್ತು. ಆ ದೊಡ್ಡ ಹಾಲ್ನಲ್ಲಿರೋ ಅತಿಥಿಗಳ ಸಂಖ್ಯೆಗೆ ಹೋಲಿಸಿದ್ರೆ ಮದುವೆ ತುಂಬಾ ಅದ್ಧೂರಿಯಾಗಿ ಕಾಣ್ತಿತ್ತು. ಅಷ್ಟರಲ್ಲಿ ಒಂದು ಲಕ್ಸುರಿ ಕಾರ್ ಬಂದು ನಿಂತಾಗ ಅವರ ಮಾತು ನಿಂತಿತು. ಒಬ್ಬ ಸುಂದರ ವಧು ಕಾರಿನಿಂದ ಇಳಿಯೋದನ್ನ ವುಡಿ ಗಮನಿಸಿದ. ಅವಳು ತನ್ನ ಸೆಕ್ರೆಟರಿ ಜೊತೆ ಒಬ್ಬಳೇ ಬಂದಿದ್ಲು. ಆ ವಧು ಕ್ಸಿಂಗ್ ಯು ತನ್ನ ಕಠಿಣ ಸ್ವಭಾವಕ್ಕೆ ಹೆಸರಾದ ಒಬ್ಬ ಸಿಇಒ. ಈ ದಿನ ಅವಳಿಗೆ ತುಂಬಾ ಮುಖ್ಯವಾಗಿತ್ತು. ತನ್ನ ನಾಯಕತ್ವವನ್ನು ಉಳಿಸಿಕೊಳ್ಳೋಕೆ ಅವಳು ಮದುವೆ ಆಗಲೇಬೇಕಿತ್ತು. ಸಿದ್ಧತೆಗಳು ನಡೀತಿರುವಾಗಲೇ ಅವಳ ಸೆಕ್ರೆಟರಿ ಲಿನ್ಲಿನ್ ಒಂದು ಕೆಟ್ಟ ಸುದ್ದಿ ತಂದಳು. ವರಲಿ ಕ್ಸಿಯಾನ್ ಓಡಿ ಹೋಗಿದ್ದ. ಸಿಂಗ್ ಯುಗೆ ಇದರಿಂದ ಆಶ್ಚರ್ಯವೇನೂ ಆಗಲಿಲ್ಲ. ಅವಳು ಅಂದೇ ಮದುವೆಯಾಗೋಕೆ ಒಪ್ಪೋ ಬೇರೆ ಯಾರನ್ನಾದ್ರೂ ಹುಡುಕೋಕೆ ಲಿನ್ಲಿನ್ಗೆ ಶಾಂತವಾಗಿ ಹೇಳಿದಳು. ಮದುವೆ ನಡೀಲೇಬೇಕಿತ್ತು. ಇನ್ನೊಂದು ರೂಮ್ನಲ್ಲಿ ಶ್ರೀಮಂತ ಸಿಇಒ ಆಗಿರೋ ರೆನ್ ಕ್ಸಿನ್ ತನ್ನ ಡ್ರಿಂಕ್ ಎಂಜಾಯ್ ಮಾಡ್ತಿದ್ದ. ಸಿಯನ್ ಓಡಿ ಹೋಗೋ ಹಾಗೆ ಮಾಡಿದ್ದು ಇದೇ ವ್ಯಕ್ತಿ. ಕ್ಸಿಂಗುನ ಮದುವೆಯಾಗಿ ಅವಳ ಕಂಪನಿನ ವಶಪಡಿಸಿಕೊಳ್ಳೋದೇ ಇವನ ಗುರಿಯಾಗಿತ್ತು. ಲಾಬಿಗೆ ವಾಪಸ್ ಬಂದ ಕ್ಸಿಂಗು ವುಡಿ ಹತ್ರ ಬಂದಳು. ಅವಳು ಮದುವೆಯ ಕಾಂಟ್ರಾಕ್ಟ್ ನೀಡಿ ಕೂಡಲೇ ಮದುವೆಯಾಗುವಂತೆ ಅವನ ಕೇಳಿದಳು. ವುಡಿ ದಂಗಾಗಿ ನಿರಾಕರಿಸಿದ. ಮದುವೆ ಪ್ರೀತಿಯಿಂದ ಬರಬೇಕೇ ಹೊರತು ಅನುಕೂಲಕ್ಕಲ್ಲ ಅಂದ. ಆದರೆ ಇದು ಅವನ ಕಥೆಯ ಆರಂಭ ಅಂತ ಅವರಿಗೆ ಗೊತ್ತಿರಲಿಲ್ಲ. ನನ್ನ ಹೆಸರು ಕ್ಸಿಯಾವೋ ವುಡಿ ಅಂತ. ಅವನು ಬೇಡ ಅಂದ ಮೇಲೂ ಸಿಂಗ್ಯು ಮುಂದೆ ಸಾಗಿದಳು. ಲಿನ್ಲಿನ್ ಕಾಂಟ್ರಾಕ್ಟ್ ಅಡಿಯಲ್ಲಿ ಮದುವೆಯಾಗೋಕೆ ಒಪ್ಪುವ ಇನ್ನೊಬ್ಬನನ್ನ ಹುಡುಕಿದಳು. ಮದುವೆ ಶುರುವಾಗುವ ಮುನ್ನವೇ ರೆನ್ಕ್ಸಿನ್ ಅಲ್ಲಿಗೆ ಬಂದು ಮೊಣಕಾಲೂರಿದ. ವಜ್ರದ ಉಂಗುರ ನೀಡಿ ಮದುವೆಗೆ ಕೇಳಿದ. ಆದರೆ ಕಿತ್ಸಿಂಗ್ಯು ಅವನನ್ನ ಕಟುವಾಗಿ ತಿರಸ್ಕರಿಸಿದಳು. ಅವನ ನಿಜವಾದ ಉದ್ದೇಶ ಅವಳಿಗೆ ಗೊತ್ತಿತ್ತು. ತನ್ನ ಕಂಪನಿ ಅವನ ಪಾಲಾಗಲು ಅವಳು ಬಿಡಲಿಲ್ಲ. ಅಷ್ಟರಲ್ಲಿ ಲಿನ್ಲಿನ್ ಗಾಬರಿಯಿಂದ ಬಂದಳು. ಬದಲಿ ವರ ನಾಪತ್ತೆಯಾಗಿದ್ದ. ಸಿಂಗ್ ಯು ಹತಾಶಳಾದಳು. ಆಗ ಕಪ್ಪು ಸೂಟ್ ಧರಿಸಿ ಬಂದ ವುಡಿ ರೆನ್ಕ್ಸಿನ್ನ ಆಳುಗಳನ್ನ ಹೊಡೆದೋಡಿಸಿದ. ನಂತರ ಕ್ಸಿಂಗ್ ಯು ಮತ್ತು ರೆನ್ಕ್ಸಿನ್ ಮುಂದೆ ನಿಂತ. ಅವನು ಹೂಗುಚ್ಛ ನೀಡಿ ಮದುವೆ ಮುಂದುವರಿಸಲು ಹೇಳಿದ. ಅವರು ಹಾಲ್ ಕಡೆಗೆ ಹೋಗುವಾಗ ಕ್ಸಿಂಗ್ಯುನ ಚಿಕ್ಕಪ್ಪ ಅಡ್ಡ ಬಂದು ವುಡಿನ ಉದ್ದೇಶವನ್ನು ಪ್ರಶ್ನಿಸಿದರು. ವುಡಿ ಅವಳನ್ನ ಹೇಗೆ ಭೇಟಿಯಾದ ಮತ್ತೆ ಯಾಕೆ ಪ್ರೀತಿಸ್ತಾನೆ ಅಂತ ಜಾನ್ ಕೇಳಿದ. ಕ್ಸಿಂಗ್ಯು ಏನು ಹೇಳಬೇಕು ಅಂತ ತಿಳಿಯದೆ ಸುಮ್ಮನಾದಳು. ವುಡಿ ಶಾಂತವಾಗಿ ಉತ್ತರಿಸಿದ. ಅವನು ಅವಳ ಹವ್ಯಾಸಗಳು ಮತ್ತೆ ದಿನಚರಿಯ ಬಗ್ಗೆ ವಿವರವಾಗಿ ಮಾತಾಡಿ ತನ್ನ ಮೆಚ್ಚುಗೆಯ ವಿವರಿಸಿದ. ಕ್ಸಿಂಗ್ಯುಗೆ ಆಘಾತವಾಯಿತು. ಅವನಿಗೆ ಇಷ್ಟೆಲ್ಲ ಹೇಗೆ ಗೊತ್ತು ಅಂತ ಅವಳು ಆಶ್ಚರ್ಯಪಟ್ಟಳು. ಆದರೆ ಸತ್ಯ ಅಷ್ಟು ಸರಿ ಇರಲಿಲ್ಲ. ವುಡಿ ಅವಳಿಗೆ ಗೊತ್ತಿಲ್ಲದ ಹಾಗೆ ತುಂಬಾ ದಿನಗಳಿಂದ ಅವಳನ್ನು ಗಮನಿಸ್ತಾ ಇದ್ದ. ಮದುವೆಯ ನಂತರ ಅವಳನ್ನು ನೋಡೋಕೋಸ್ಕರ ಮತ್ತೆ ಅವಳ ಎದುರಿಗಿರೋ ಅಪಾರ್ಟ್ಮೆಂಟ್ನ ಬಾಡಿಗೆಗೆ ಕ್ಸಿಂಗ್ಯು ಆಫೀಸ್ಗೆ ಕಾವಲುಗಾರರಾಗಿ ನೇಮಿಸಲಾಯಿತು. ಒಂದು ದಿನ ಬೆಳಿಗ್ಗೆ ಲಿಕ್ಸಿಯಾನ್ ಪ್ರಮುಖ ದಾಖಲೆಗಳನ್ನ ಕದ್ದಿದ್ದಾನೆ ಅನ್ನೋ ರಿಪೋರ್ಟ್ ಕ್ಸಿಂಗ್ಯುಗೆ ಸಿಕ್ತು. ಅವಳು ಸಿಸಿಟಿವಿ ಫುಟೇಜ್ನ ಚೆಕ್ ಮಾಡಿ ಅವನು ತಪ್ಪಿಸಿಕೊಳ್ಳುವ ಮೊದಲೇ ಅವನನ್ನು ಹಿಡಿಯೋಕೆ ತನ್ನ ಸೆಕ್ಯೂರಿಟಿ ಟೀಮ್ಗೆ ಆದೇಶಿಸಿದಳು. ಇಬ್ಬರು ಕಾವಲುಗಾರರು ಪಾರ್ಕಿಂಗ್ ಲಾಟ್ನಲ್ಲಿ ಒಬ್ಬ ವ್ಯಕ್ತಿಯನ್ನ ಹಿಡಿದ್ರು. ಆದರೆ ಅವನು ಲಿಕ್ಸಿಯಾನ್ ತನ್ನದೇ ಆದ ರೀತಿಯಲ್ಲಿ ಹುಡುಕಾಟ ನಡೆಸಿದ. ಅವನು ಸಿಸಿಟಿವಿನ ಮತ್ತೆ ಪರಿಶೀಲಿಸಿದಾಗಲಿ ಸಿಯಾನ್ ಒಂದು ಕಪ್ಪು ಕಾರಿನ ಒಳಗೆ ಅಡಗಿರೋದು ಗೊತ್ತಾಯಿತು. ವುಡಿ ಅವನನ್ನ ಹಿಡಿದು ಸಿಂಗ್ಯು ಹತ್ತಿರ ಕರ್ಕೊಂಡು ಬಂದ. ಲಿಕ್ಸಿಯಾನ್ನ ಗಾಯಗೊಂಡ ಮೂಗನ್ನ ನೋಡಿ ಕಿಂಗ್ಯು ಯಾಕೆ ಅವನನ್ನ ಹೊಡೆದೆ ಅಂತ ವುಡಿನ ಕೇಳಿದ. ಲಿಕ್ಸಿಯಾನ್ ಕ್ಷಮೆ ಕೇಳಿದ ಮತ್ತೆ ತಾನು ರೆನ್ಕ್ಸಿನ್ ಆದೇಶದಂತೆ ಮಾಡ್ತಾ ಇರೋದಾಗಿ ಹೇಳಿದ. ರೆನ್ಕ್ಸಿನ್ ಅವನ ತಂಗಿಯನ್ನ ಒತ್ತೆಯಾಳಾಗಿ ಇಟ್ಕೊಂಡು ಅವನನ್ನ ದ್ರೋಹ ಮಾಡೋಕೆ ಒತ್ತಾಯಿಸಿದ್ದ. ಕೆಲಸ ಮುಗಿದ ಮೇಲೆ ಕ್ಸಿಂಗು ತನ್ನ ಅಪಾರ್ಟ್ಮೆಂಟ್ನಲ್ಲಿ ಇರೋದಕ್ಕೆ ವುಡಿನ ಕರೆದಳು. ನಮ್ಮ ಮದುವೆ ಬರೀ ಒಪ್ಪಂದ ಅಷ್ಟೇ ಅಂತ ವುಡಿ ಹಿಂಜರಿದ. ಆದ್ರೆ ಕ್ಸಿಂಗು ಒತ್ತಾಯಿಸಿದಳು. ಅವಳ ಚಿಕ್ಕಪ್ಪಂದಿರು ಕಣ್ಣಿಡೋಕೆ ಗೂಢಚಾರರನ್ನ ಕಳಿಸಿದ್ರು. ಹಾಗಾಗಿ ಅವರ ಅನುಮಾನ ಹೋಗಲಾಡಿಸೋಕೆ ಅವಳು ಹೀಗೆ ಮಾಡಿದಳು. ಅಪಾರ್ಟ್ಮೆಂಟ್ನಲ್ಲಿ ಕ್ಸಿಂಗು ತಮ್ಮ ಒಪ್ಪಂದದ ಬಗ್ಗೆ ಇನ್ನು ಕೆಲವು ನಿಯಮಗಳನ್ನು ವಿವರಿಸಿದಳು. ಚಿಕ್ಕಪ್ಪಂದಿರು ಪ್ರಶ್ನೆ ಮಾಡೋದನ್ನ ನಿಲ್ಲಿಸಬೇಕು ಅಂದ್ರೆ ನಂಬಿಕೆ ಬರೋ ತರ ನಟಿಸಬೇಕು ಅಂತ ಅವಳು ವುಡಿಗೆ ಹೇಳಿದಳು. ಆಗ ವುಡಿ ಹೆಂಡತಿ ತನ್ನ ಹಸಿದಿರೋ ಗಂಡನಿಗೆ ಅಡುಗೆ ಮಾಡಿಕೊಡಬೇಕು ಅಂತ ಅವಳನ್ನ ಕಾಲೆಳೆದ. ನಾನು ಅಡುಗೆ ಮಾಡಲ್ಲ ಮತ್ತು ಯಾರಿಗೂ ಊಟ ತಯಾರು ಮಾಡಲ್ಲ ಅಂತ ಕ್ಸಿಂಗ್ ತಣ್ಣಗೆ ಉತ್ತರಿಸಿದಳು. ಅಷ್ಟರಲ್ಲಿ ಡೋರ್ಬೆಲ್ ಸೌಂಡ್ ಆಯಿತು. ಡ್ರೈವರ್ ಒಬ್ಬ ಕ್ಸಿಂಗ್ಯುಗೆ ತುಂಬಾ ಊಟ ತಂದುಕೊಟ್ಟ. ಅವಳು ಹಂಚಿಕೊಳ್ಳೋಕೆ ಒಪ್ಪಲಿಲ್ಲ. ಆದ್ರೆ ವುಡಿ ತಾನೇ ತಗೊಂಡು ತಿಂದ. ರಸ್ತೆಯ ಆ ಕಡೆಯಿಂದ ಚಿಕ್ಕಪ್ಪಂದಿರು ನೇಮಿಸಿದ ಗೂಢಚಾರ ಎಲ್ಲವನ್ನೂ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದ. ಅವರಿಬ್ಬರು ಒಟ್ಟಿಗೆ ಊಟ ಮಾಡೋದನ್ನ ನೋಡಿ ಅವನಿಗೆ ಕಿರಿಕಿರಿ ಆಯ್ತು. ಮರುದಿನ ವುಡಿ ಒಬ್ಬಳು ಸುಂದರವಾದ ಹುಡುಗಿಯನ್ನ ನೋಡಿದ. ಅವಳ ಹೆಸರು ಮಾಲಿಂಗ್. ಮಾಲು ಅವಳನ್ನ ತನ್ನ ತಂಗಿ ಅಂತ ಪರಿಚಯಿಸಿ ಕಿಸಿಂಗ್ಯು ಕಂಪನಿಯಲ್ಲಿ ಕೆಲಸ ಕೊಡಿಸೋಕೆ ಸಹಾಯ ಮಾಡುವಂತ ವುಡಿಗೆ ಕೇಳಿದ. ಅವಳ ನೋಡಿ ಇಷ್ಟಪಟ್ಟ ವುಡಿ ಒಪ್ಪಿದ. ಆಮೇಲೆ ಅವನು ಭಯಪಡ್ತಾನೆ ಸಿಂಗ್ಯು ಹತ್ರ ಮಾಲಿಂಗ್ ಬಗ್ಗೆ ಮಾತಾಡಿದ. ಇಂಟರ್ವ್ಯೂ ಸಮಯದಲ್ಲಿ ಅವಳು ತುಂಬಾ ಚುರುಕಾಗಿದ್ಲು ಅಂತ ಅವನು ಹೇಳಿದ. ವುಡಿ ಅವಳನ್ನ ಹೊಗಳೋದನ್ನ ನೋಡಿ ಕಿಸಿಂಗ್ಯು ಕಿಚ್ಚಿನಿಂದ ಮಾಲಿಂಗ್ ಫೈಲ್ ಮತ್ತು ಫೋಟೋನ ಮತ್ತೆ ಚೆಕ್ ಮಾಡಿದಳು. ಅಂದು ಸಂಜೆ
ಕಿಸಿನಿನ ಒಬ್ಬ ಕೆಟ್ಟ ಮನುಷ್ಯ ಹಿಂಬಾಲಿಸ್ತಿದ್ದ. ಅವನು ಏನಾದ್ರೂ ಮಾಡೋಕ್ಕೂ ಮುಂಚೆ ವುಡಿ ತಡೆದ. ವುಡಿಗೆ ಅಪಾಯದ ಬಗ್ಗೆ ಮೊದಲೇ ಗೊತ್ತಿತ್ತು ಅಂತ ಕ್ಸಿನ್ಯುಗೆ ಗೊತ್ತಿರಲಿಲ್ಲ. ಅವಳು ಕಾಲ್ ಮಾಡಿದ್ರೂ ಅವನು ಇಗ್ನೋರ್ ಮಾಡಿದ್ದ. ತಾನು ಹಿಂಬಾಲಿಸ್ತಿರೋದು ಅವಳಿಗೆ ಗೊತ್ತಾಗಬಾರದು ಅಂತ ಅವನು ಕಾರ್ ಹಿಂದೆ ಅಡಗಿದ್ದ. ಮರುದಿನ ಮಾಲು ವುಡಿ ಹತ್ರ ಅಪರಾಧಿಗಳ ಪತ್ತೆ ಹಚ್ಚೋ ವೆಬ್ಸೈಟ್ ಬಗ್ಗೆ ಮಾತಾಡಿ ಸಾಂಗ್ ನಿನ್ನ ಹಿಡಿದ್ರೆ ಶ್ರೀಮಂತನಾಗ್ತೀನಿ ಅಂತ ತಮಾಷೆ ಮಾಡಿದ. ವುಡ್ಡಿ ಆಸಕ್ತಿ ತೋರಿಸದೆ ಮತ್ತೆ ಮಲಗಿದ. ಆಮೇಲೆ ಕ್ಸಿಂಗ್ಯು ವುಡಿನ ಪ್ರಶ್ನೆ ಮಾಡಿದ್ಲು. ಪಾರ್ಕಿಂಗ್ ಲಾಟ್ನಲ್ಲಿ ಅವನ ಫೋನ್ ರಿಂಗ್ಟೋನ್ ಕೇಳಿಸ್ತು. ಆದ್ರೆ ಅವನು ಕಾಣಲಿಲ್ಲ ಅಂತ ಹೇಳಿದ್ಲು. ಅನುಮಾನದಿಂದ ನೀನು ನನ್ನನ್ನ ಹಿಂಬಾಲಿಸ್ತಿದ್ರಾ ಅಂತ ಕೇಳಿದ್ಲು. ವುಡಿ ಸತ್ಯ ಹೇಳಿದ. ಅವಳ ಅಣ್ಣ ಸಿಂಗ್ಚುನ್ ಅವಳ ರಕ್ಷಣೆಯ ಜವಾಬ್ದಾರಿಯನ್ನ ತನಗೆ ಒಪ್ಪಿಸಿದ್ರು ಅಂತ ಅವನು ವಿವರಿಸಿದ. ಅವಳನ್ನ ಕಾಪಾಡ್ತೀನಿ ಅಂತ ಅವನು ಮಾತು ಕೊಟ್ಟ. ಅವನು ಕಿಸಿಂಗ್ಚನ್ನ ನೆಕ್ಲೇಸ್ ವಾಪಸ್ ಕೊಟ್ಟು ಅವರು ಮಾಡಿದ ಸಹಾಯಕ್ಕೆ ಕೃತಜ್ಞತೆ ಸಲ್ಲಿಸ್ತಿರೋದಾಗಿ ಹೇಳಿದ. ಮರುದಿನ ಸಿಂಗ್ಯು ಅಂಕಲ್ ಶಿನ್ ಮನೆಗೆ ಊಟಕ್ಕೆ ಬರುವಂತೆ ವುಡಿಗೆ ಕೇಳಿದ್ಲು. ಅಲ್ಲಿಗೆ ಹೋದಾಗ ಗಂಡ ಹೆಂಡತಿ ತರ ಇರೋಕೆ ಅವಳು ಅವನ ಕೈ ಹಿಡ್ಕೊಂಡ್ಲು. ತನ್ನ ಚಿಕ್ಕಪ್ಪನ ಪ್ರತಿಕ್ರಿಯೆ ನೋಡಿ ಅವಳು ಸ್ವಲ್ಪ ಅಸಮಾಧಾನಗೊಂಡಂತೆ ಕಂಡಳು. ಚಿಕ್ಕಪ್ಪ ಶಿನ್ ತಮ್ಮ ಅಸಮಾಧಾನವನ್ನು ಸ್ಪಷ್ಟಪಡಿಸಿದ್ರು. ಅವರ ಪ್ರಕಾರ ವುಡಿ ಕೇವಲ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಅಷ್ಟೇ. ಶಿನ್ಯು ತರಹದ ಸಿಇಒಗೆ ಅವನು ಯೋಗ್ಯನಲ್ಲ ಅಂತ ಅಂದುಕೊಂಡಿದ್ರು. ಇದನ್ನ ಕೇಳಿ ನಕ್ಕ ವುಡಿ. ತಾನು ಸಾಮಾನ್ಯ ಗಾರ್ಡ್ ಅಲ್ಲ ಅನ್ನೋದನ್ನ ಸಾಬೀತುಪಡಿಸ್ತೀನಿ ಅವನು ತನ್ನ ಫೋನ್ನಲ್ಲಿ ಆತ್ಮವಿಶ್ವಾಸದಿಂದ ಹೇಳಿದ. ಆರ್ಟ್ ರೂಮ್ನಲ್ಲಿ ಅಡಗಿಸಿಟ್ಟಿರೋ ಪ್ರತಿಯೊಂದು ಬಗ್ನ ಹುಡುಕೋ ಸವಾಲನ್ನು ತಗೊಂಡ. ತನ್ನ ಮಿಲಿಟರಿ ಟ್ರೈನಿಂಗ್ ಉಪಯೋಗಿಸಿ ದಾಖಲೆ ಸಮಯದಲ್ಲಿ ಎಲ್ಲಾ ಸಾಧನಗಳನ್ನು ಪತ್ತೆ ಹಚ್ಚಿದ. ಇದನ್ನ ನೋಡಿ ಆಶ್ಚರ್ಯಗೊಂಡ ಚಿಕ್ಕಪ್ಪ ಶನ್ ತಾನು ವುಡಿ ಸಾಮರ್ಥ್ಯವನ್ನ ಕಡಿಮೆ ಅಂದಾಜಿಸಿದ್ದೆ ಅಂತ ಅರಿತುಕೊಂಡ್ರು. ವಾಪಸ್ ಬರೋ ದಾರಿಯಲ್ಲಿ ಶಿಂಗ್ಯುಗೆ ಅವನ ಬಗ್ಗೆ ಕುತೂಹಲ ಹೆಚ್ಚಾಯಿತು. ಅವಳು ತನ್ನ ಲಿಪ್ಸ್ಟಿಕ್ ಶೇಡ್ನ ಗೆಸ್ ಮಾಡೋಕೆ ಹೇಳಿ ವುಡಿನ ಪರೀಕ್ಷಿಸಿದ್ಲು. ಅವನು ಪ್ರತಿಯೊಂದನ್ನು ಸರಿಯಾಗಿ ಹೆಸರಿಸಿದ. ಆಮೇಲೆ ಬಹುಮಾನವಾಗಿ ಒಂದು ಮುತ್ತು ಸಿಗುತ್ತಾ ಅಂತ ಅವಳನ್ನ ತಮಾಷೆ ಮಾಡಿದ. ಧೈರ್ಯವನ್ನ ನೋಡಿ ಕ್ಸಿಂಗ್ಯು ಒಂದು ಕ್ಷಣ ಗಾಬರಿಯಾಗಿ ಮಾರನೇ ದಿನ ವುಡಿ ಮತ್ತು ಮಾ ಲಿಂಗ್ ಆಫೀಸ್ನಲ್ಲಿ ತಡರಾತ್ರಿವರೆಗೆ ಇದ್ರು. ಇದ್ದಕ್ಕಿದ್ದಂತೆ ಪವರ್ ಹೋಯ್ತು. ಡೇಟಾ ಸ್ಟೋರೇಜ್ ರೂಮ್ನಲ್ಲಿ ಶಬ್ದ ಕೇಳಿಸಿ ಅವರು ಚೆಕ್ ಮಾಡೋಕೆ ಅದೇ ಸಮಯದಲ್ಲಿ ವುಡಿ ಮತ್ತು ಮಾಲು ಬಿಲ್ಡಿಂಗ್ ಒಳಗೆ ಹೋಗೋಕೆ ನೋಡಿದ್ರು. ಆದ್ರೆ ಅವರ ಮೇಲೆ ಸ್ಟನ್ ಡಿವೈಸ್ನಿಂದ ದಾಳಿಯಾಯಿತು. ಡೇಟಾ ರೂಮ್ ಒಳಗಡೆ ಒಬ್ಬ ವ್ಯಕ್ತಿ ಮಾ ಲಿಂಗ್ನ ಹೊಡೆದು ಪ್ರಜ್ಞೆ ತಪ್ಪಿಸಿದ ಮತ್ತು ಕ್ಸಿಂಗ್ಯು ಕಡೆಗೆ ಆಯುಧ ತೋರಿಸಿದ. ದಾಳಿ ಮಾಡಿದ್ದು ಲಿನ್ ಅಂತ ತಿಳಿದು ಅವಳಿಗೆ ತನ್ನ ದ್ರೋಹವನ್ನ ಒಪ್ಪಿಕೊಂಡಳು ಮತ್ತು ರಂಗ್ಸಿನ್ ಆದೇಶದಂತೆ ಕಂಪನಿಯ ಡೇಟಾ ಬೇಕು ಅಂತ ಕೇಳಿದಳು. ಅಷ್ಟರಲ್ಲಿ ವುಡಿ ಅಲ್ಲಿಗೆ ಬಂದ. ಅವನು ಲಿನ್ನ ನಂಬಿಸೋಕೆ ಅಷ್ಟೊತ್ತು ಪ್ರಜ್ಞೆ ತಪ್ಪಿದವನ ತರಹ ನಟಿಸಿದ್ದ ಅಷ್ಟೇ. ತನ್ನ ಸ್ಟನ್ ಡಿವೈಸ್ನಿಂದ ಅವನು ಅವಳನ್ನ ಬೇಗನೆ ಹಿಡಿದು ಹಾಕಿದ. ರೆನ್ಸಿನ್ ಕ್ಯಾಮೆರಾ ಮೂಲಕ ನೋಡ್ತಿದ್ದಾನೆ ಅಂತ ಗೊತ್ತಿದ್ದು ಅವನು ಬೇಕಂತಲೇ ಸಿಟಿವಿ ಸಿಸ್ಟಮ್ನ ಆಫ್ ಮಾಡಿದ್ದೆ ಅಂತ ಒಪ್ಪಿಕೊಂಡ. ಎಲ್ಲ ಗಲಾಟೆ ಮುಗಿದ ಮೇಲೆ ವುಡಿಗೆ ಒಂದು ಫೋನ್ ಕಾಲ್ ಬಂತು. ಕಾಲ್ ಮಾಡಿದವನಿಗೆ ಅವನ ನಿಜವಾದ ಗುರುತು ಗೊತ್ತಿತ್ತು ಮತ್ತು ಒಂದು ಬಾರ್ಗೆ ಬರೋಕೆ ಹೇಳಿದ. ಅದೇ ಸಮಯದಲ್ಲಿ ಕಿಸಿಂಗುಗೂ ಅಲ್ಲಿಗೆ ಬರೋ ತರಹ ಒಂದು ಮೆಸೇಜ್ ಬಂತು. ವುಡಿ ಅಲ್ಲಿಗೆ ಹೋದಾಗ ಕಾಲ್ ಮಾಡಿದ್ದು ಲೀ ಅನ್ನೋ ಮಹಿಳೆ ಅಂತ ತಿಳಿದು ಅವನಿಗೆ ಆಶ್ಚರ್ಯ ಆಯ್ತು. ಅವಳು ಯಾರು ಅಂತ ಅವನು ತಿಳಿಯೋಕೆ ಪ್ರಯತ್ನ ಪಡ್ತಿರುವಾಗಲೇ ಅವಳು ಅವನ ಡ್ರಿಂಕ್ಗೆ ಏನೋ ಹಾಕಿದಳು. ಆ ಮದ್ದಿನಿಂದ ಅವನಿಗೆ ತಲೆ ಸುತ್ತು ಬಂತು. ಅಲ್ಲಿ ಅವನನ್ನ ರೇಗಿಸ್ತಾ ತನ್ನ ಪ್ರೀತಿಯನ್ನ ತೋರಿಸಿಕೊಂಡಳು. ಅವಳು ಇನ್ನೂ ಏನಾದ್ರೂ ಮಾಡೋ ಮೊದಲೇ ಕ್ಸಿಂಗು ಅಲ್ಲಿಗೆ ಬಂದಳು. ಬೇರೆ ಯಾವ ಹೆಣ್ಣು ಅವನ ಹತ್ತಿರ ಬರೋದು ಅವಳಿಗೆ ಇಷ್ಟವಿರಲಿಲ್ಲ. ಅದಕ್ಕೆ ಅವಳು ತಕ್ಷಣ ಅವನನ್ನ ಅಲ್ಲಿಂದ ಎಳೆದುಕೊಂಡು ಹೋದಳು. ಅಪಾರ್ಟ್ಮೆಂಟ್ಗೆ ಬಂದಾಗ ಆ ಪಾನೀಯದಿಂದಾಗಿ ವುಡಿ ಶಿಂಗ್ಯುಗೆ ಮುತ್ತು ಕೊಡೋಕೆ ಹೋದ. ತನ್ನನ್ನ ತಡೆದುಕೊಳ್ಳೋಕೆ ಅವನು ಪ್ರಜ್ಞೆ ತಪ್ಪೋವರೆಗೂ ತಲೆ ಹೊಡ್ಕೊಂಡ. ಅವನ ಈ ನಡವಳಿಕೆಯಿಂದ ಕಿಸಿಂಗ್ಯುಗೆ ಕಿರಿಕಿರಿ ಆಯಿತು. ಯಾಕಂದ್ರೆ ಅವನು ಮುತ್ತು ಕೊಟ್ಟಿದ್ರೂ ಅವಳಿಗೆ ಪರವಾಗಿರಲಿಲ್ಲ. ಮರುದಿನ ಬೆಳಿಗ್ಗೆ ವುಡಿ ಎಚ್ಚರವಾದಾಗ ಗಾಬರಿಯಾಗಿದ್ದ. ತಾನೇನಾದ್ರೂ ತಪ್ಪು ಮಾಡಿದ್ದೀನಾ ಅಂತ ಅವನಿಗೆ ಅನುಮಾನ. ಸಿಟ್ಟಿನಲ್ಲೇ ಇದ್ರು. ಏನೂ ಆಗಿಲ್ಲ ಅಂತ ಭರವಸೆ ನೀಡಿದಳು. ಅವಳು ಶಾಂತವಾಗಿದ್ರು. ರೆನ್ಸಿನ್ ಬಗ್ಗೆ ಆತಂಕ ಇತ್ತು. ಯಾಕಂದ್ರೆ ತನ್ನ ಕಂಪನಿನ ವಶಪಡಿಸಿಕೊಳ್ಳೋ ಪ್ರಯತ್ನವನ್ನ ಅವನು ಬಿಡಲ್ಲ ಅಂತ ಅವಳಿಗೆ ಗೊತ್ತಿತ್ತು. ಅದೇ ದಿನ ಕಸಿಂಗು ಒಂದು ಮುಖ್ಯವಾದ ಔತಣಕೂಟಕ್ಕೆ ತನ್ನ ಜೊತೆ ಬರೋಕೆ ವುಡಿಗೆ ಹೇಳಿದಳು. ಅಲ್ಲಿಗೆ ಹೋದ ಮೇಲೆ ನೀನೇ ದಾರಿ ಹುಡುಕೋ ಅಂತ ಅವಳು ತಮಾಷೆಯಾಗಿ ಹೇಳಿದಳು. ಹಾಲ್ನಲ್ಲಿ ಅವಳು ಒಬ್ಬ ಹಿರಿಯ ಅಧಿಕಾರಿಗೆ ತನ್ನ ಕಂಪನಿಯ ಪ್ರಪೋಸಲ್ ವಿವರಿಸೋದ್ರಲ್ಲಿ ಮಗ್ನಳಾಗಿದ್ದಳು. ರೆನ್ಸಿನ್ ಕದ್ದಿರೋ ಪ್ಲಾನ್ನ ಬದಲಿಗೆ ತಾನು ಬೇರೆ ಬ್ಯಾಕಪ್ ಪ್ಲಾನ್ ಮಾಡಿರೋದಾಗಿ ಹೇಳಿದಳು. ಒಬ್ಬ ಆಕರ್ಷಕ ಮಹಿಳೆಯ ಆಗಮನದಿಂದ ಅವರ ಮಾತುಕತೆಗೆ ಅಡ್ಡಿಯಾಯಿತು. ಎಲ್ಲರಿಗೂ ಆಶ್ಚರ್ಯವಾಗುವಂತೆ ಅವಳು ಒಬ್ಬ ದೊಡ್ಡ ಇನ್ವೆಸ್ಟರ್ ಆಗಿದ್ದಳು. ಇನ್ನು ಆಘಾತಕಾರಿ ಅಂದ್ರೆ ಅವಳು ವುಡಿನ ನೋಡಿ ಖುಷಿಪಟ್ಟಳು. ನಿಯಾನ್ಶಿ ಅನ್ನೋ ಆ ಮಹಿಳೆ ಎಲ್ಲರ ಮುಂದೆ ಅವನನ್ನ ಅಪ್ಪಿಕೊಂಡಳು. ಇದನ್ನ ನೋಡಿ ವುಡಿ ಸ್ತಬ್ಧನಾದ. ಅವಳಿಗೆ ಬಾಡಿಗಾರ್ಡ್ ಆಗಿದ್ದ. ನಿಯಾನ್ಶಿ ಅವನನ್ನ ಅಂಟಿಕೊಂಡಿದ್ದಕ್ಕೆ ಸಿಟ್ಟಾದ ಕ್ಸಿಂಗ್ಯು ಹಾಲ್ ಬಿಟ್ಟು ಹೋದಳು. ವುಡಿ ಅವಳನ್ನ ಹಿಂಬಾಲಿಸಿದ. ಎಲಿವೇಟರ್ ಹತ್ರ ಸತ್ಯ ಹೇಳಿದ. ಅಷ್ಟರಲ್ಲಿ ಲಾಬಿಯಲ್ಲಿ ಎಕ್ಸಿಕ್ಯೂಟಿವ್ ಒಬ್ಬರು ಸಿಕ್ಕರು.
ನಿಯಾನ್ ಹೂಡಿಕೆಗೆ ಒಪ್ಪಿದ್ದಾಳೆ ಅಂದರು. ಸಿಂಗ್ಯು ಖುಷಿಯಿಂದ ಹೊರಬಂದಳು. ಇನ್ವೆಸ್ಟರ್ ಸಿಕ್ಕಿದ್ದಕ್ಕೆ ವುಡಿ ಅಭಿನಂದಿಸಿದ. ಸಂಭ್ರಮಕ್ಕೆ ಕ್ಸಿಂಗ್ಯು ಅವನ್ನ ಡ್ರಿಂಕ್ಸ್ಗೆ ಕರೆದಳು. ರೆನ್ಕ್ಸಿನ್ ಸಿಟ್ಟಿನಿಂದ ಡೇಟಾ ಕದಿಯೋಕೆ ಹೇಳಿದ. ರೆಸ್ಟೋರೆಂಟ್ನಲ್ಲಿ ಖುಷಿಯಲ್ಲಿದ್ದ ಕ್ಸಿಂಗ್ಯು ವುಡಿನ ಕಾಲೆಳೆದಳು. ತಾನು ಅಥವಾ ನಿಯಾನ್ಕ್ಸಿ ಯಾರು ಸುಂದರ ಅಂತ ಕೇಳಿದಳು. ವುಡಿ ಸುಮ್ಮನಾದ. ಅವನಿಗೆ ಕ್ಸಿಂಗ್ಚೆನ್ಗೆ ಕೊಟ್ಟಿದ್ದ ಮಾತಿನ ನೆನಪಾಯ್ತು. ಅವನು ಗಂಭೀರವಾಗಿ ಇದು ಬರೀ ಕಾಂಟ್ರಾಕ್ಟ್ ಅಂತ ನೆನಪಿಸಿದ. ಅಷ್ಟರಲ್ಲಿ ಕ್ಸಿಂಗ್ಯು ಫೋನ್ ರಿಂಗ್ ಆಯಿತು. ಅದು ಮಾಲಿಂಗ್. ಯಾರೋ ಡೇಟಾ ಹ್ಯಾಕ್ ಮಾಡ್ತಿದ್ದಾರೆ ಅಂತ ಅವಳು ಎಚ್ಚರಿಸಿದಳು. ಅವರಿಬ್ಬರು ಆಫೀಸ್ಗೆ ಓಡಿ ಬಂದರು. ವುಡಿ ಹುಡುಕಿ ಲಿನ್ ಇಟ್ಟಿದ್ದ ಫ್ಲ್ಯಾಶ್ ಡ್ರೈವ್ ಪತ್ತೆ ಹಚ್ಚಿದ. ಅದನ್ನ ಸಿಸ್ಟಮ್ ಹ್ಯಾಕ್ ಮಾಡೋಕೆ ಬಳಸಲಾಗಿತ್ತು. ಬೇರೆ ಕಡೆ ರೆನ್ ಕಿಸಿನ್ಗೆ ತನ್ನ ಪ್ಲಾನ್ ಫೇಲ್ ಆದ ಸುದ್ದಿ ಸಿಕ್ತು. ಸಿಟ್ಟಿನಿಂದ ಅವನು ತನ್ನ ಸೆಕ್ರೆಟರಿಗೆ ವುಡಿ ಹೆಸರನ್ನ ಆನ್ಲೈನ್ ಫ್ಯೂಸಿಟಿವ್ ಲಿಸ್ಟ್ಗೆ ಸೇರಿಸೋಕೆ ಹೇಳಿದ. ಅವನ್ನ ಮುಗಿಸಿದವರಿಗೆ ಭಾರಿ ಬಹುಮಾನ ಕೊಡೋದಾಗಿ ಹೇಳಿದ. ಮರುದಿನ ವುಡಿ ಹೆಸರು ಆನ್ಲೈನ್ನಲ್ಲಿ ವಾಂಟೆಡ್ ಮ್ಯಾನ್ ಅಂತ ಇರೋದನ್ನ ನೋಡಿ ಮಾಲು ಶಾಕ್ ಆದ. ಅವನು ಓಡಿಹೋಗಿ ವುಡಿಗೆ ಹೇಳಿದ. ಆದ್ರೆ ವುಡಿ ಕೂಲಾಗಿ ತನ್ನ ಮಧ್ಯಾಹ್ನದ ನಿದ್ದೆ ಮುಂದುವರಿಸಿದ. ಅವತ್ತು ರಾತ್ರಿ ಬಾರ್ನಲ್ಲಿ ಸಿಕ್ಕಿದ್ದ ಅಲಿ ಮತ್ತೆ ಬಂದ್ಲು. ಅವಳು ವುಡಿಗೆ ಬೆದರಿಸಿ ಅಡಗಿಸಿಟ್ಟಿದ್ದ ಆಯುಧದಿಂದ ಅಟ್ಯಾಕ್ ಮಾಡಿದ್ಲು. ಆದ್ರೆ ಅವನು ಅದನ್ನ ಈಸಿಯಾಗಿ ತಪ್ಪಿಸಿದ. ವುಡಿಗೆ ಸರ್ಪ್ರೈಸ್ ಆಗೋ ತರ ಅಲಿಗೆ ಇದು ಖುಷಿ ಕೊಟ್ಟಂಗೆ ಇತ್ತು. ತಾನು ಕೂಡ ವಾಂಟೆಡ್ ಲಿಸ್ಟ್ನಲ್ಲಿದ್ದು ತುಂಬಾ ಜನ ತನ್ನನ್ನ ಹುಡುಕ್ತಿದ್ದರಿಂದ ಅವನ ಶಕ್ತಿ ಚೆಕ್ ಮಾಡೋದೇ ತನ್ನ ಗೋಲ್ ಅಂತ ಒಪ್ಕೊಂಡ್ಲು. ಅವಳು ಹೋದ ಸ್ವಲ್ಪ ಹೊತ್ತಲ್ಲೇ ಮತ್ತೆ ಅಲ್ಲಿಗೆ ಕೆಲವು ಜನ ಹಿಡಿಯೋಕೆ ಕಾರಿಂದ ಇಳಿದ್ರು. ಮಾಲು ಬರೋವರೆಗೂ ಅವನು ಅವರ ಜೊತೆ ಫೈಟ್ ಮಾಡಿದ. ಇಬ್ರು ಸೇರಿ ಅವರನ್ನ ಓಡಿಸಿದ್ರು. ಈ ಫೈಟ್ ಮಧ್ಯೆ ಮಾಲುಗೆ ಗಾಯ ಆಯಿತು. ಆದ್ರೂ ಅವನು ತನ್ನ ಗಾಯಕ್ಕೆ ಮದ್ದು ಹಚ್ಚಿಕೊಳ್ಳುತ್ತಾ ವುಡಿ ತಲೆಗೆ ಇರೋ ರೇಟ್ ಜಾಸ್ತಿ ಆಗಿದೆ ಅಂತ ಫ್ಯೂಸಿಟಿವ್ ರ್ಯಾಂಕಿಂಗ್ನಲ್ಲಿ ಅವನ ಹೆಸರು ಮೇಲಿತ್ತು. ಅದಕ್ಕೆ ತುಂಬಾ ಜನ ಅವನ ಹಿಂದೆ ಬಿದ್ದಿದ್ರು. ಆದ್ರೆ ವುಡಿಗೆ ಮಾತ್ರ ಏನೂ ಅರ್ಥ ಆಗ್ತಿರ್ಲಿಲ್ಲ. ದಾಳಿಗಳ ಹಿಂದೆ ಯಾರಿದ್ದಾರೆ ಅಂತ ಗೊತ್ತಿರಲಿಲ್ಲ. ಈ ಮಧ್ಯೆ ಕ್ಸಿಂಗ್ಯು ಇಬ್ಬರು ಚಿಕ್ಕಪ್ಪಂದಿರು ಅವಳ ನಾಯಕತ್ವದ ಬಗ್ಗೆ ಜಗಳ. ಸಣ್ಣ ಪ್ರಾಜೆಕ್ಟ್ ಉಳಿಸೋಕೆ ಅವಳು ದೊಡ್ಡ ಅಕ್ವಿಸಿಷನ್ ಡೀಲ್ ಬೇಡ ಅಂದಿದ್ದಕ್ಕೆ ಅವರಿಗೆ ಸಿಕ್ಕಾಪಟ್ಟೆ ಕೋಪ ಬಂದಿತ್ತು. ಮುಂದಿನ ಬೋರ್ಡ್ ಮೀಟಿಂಗ್ನಲ್ಲಿ ರೆನ್ಕ್ಸಿನ್ ಬೆಂಬಲ ಪಡೆಯೋಕೆ ಜಾನ್ ಪ್ಲಾನ್ ಮಾಡಿದ. ಮೊದಿನ ರೆನ್ಕ್ಸಿನ್ ಒಂದು ಡಾಕ್ ಹತ್ರ ನಿಯಾನ್ಶಿನ ಭೇಟಿಯಾದ. ಅವನು ವುಡಿ ಮದುವೆ ಬಗ್ಗೆ ಸುಳ್ಳು ಹೇಳಿ ಕ್ಸಿಂಗ್ಯು ಮೇಲೆ ನಿಯಾನ್ಶಿಗೆ ದ್ವೇಷ ಬರೋ ಹಾಗೆ ಮಾಡಿದ. ಸಹಾಯ ಮಾಡೋ ಹಾಗೆ ನಟಿಸಿ ನಿಯಾನ್ಶಿಗೆ ವುಡಿ ಹತ್ರ ಹೋಗೋಕೆ ಹೇಳಿದ. ಅವಳಿಗೆ ಅವನ ಮೇಲೆ ಒಲವಿರೋದು ಅವನಿಗೆ ಗೊತ್ತಿತ್ತು. ಆಮೇಲೆ ನಿಯಾನ್ಶಿ ಕ್ಸಿಂಗ್ಯು ಕಂಪನಿಗೆ ಹೋಗಿ ಬೇಕಂತಲೇ ಲಿಕ್ಸಿಯಾನ್ನ ತನ್ನ ಬಿಸಿನೆಸ್ ಲಿಯೇಸನ್ ಅಂತ ಪರಿಚಯಿಸಿದಳು. ಅಂದಿನಿಂದ ಕ್ಸಿಂಗ್ಯು ಅವನ ಜೊತೆ ಕೆಲಸ ಮಾಡಬೇಕಾಯಿತು. ಮತ್ತೆ ಅವಳ ಹತ್ತಿರ ಇರೋಕೆ ಅವಕಾಶ ಸಿಕ್ಕಿದ್ದಕ್ಕೆ ಲಿಕ್ಸಿಯಾನ್ ಖುಷಿಯಾದ. ಆದ್ರೆ ಕ್ಸಿಂಗ್ಯು ತನ್ನ ಕಂಪನಿ ಹಿತದೃಷ್ಟಿಯಿಂದ ಮಾತ್ರ ಇದನ್ನ ಸಹಿಸಿಕೊಂಡಳು. ಮದುವೆ ದಿನ ಅವಳನ್ನ ಬಿಟ್ಟು ಹೋದದ್ದಕ್ಕೆ ಲಿಕ್ಸಿಯಾನ್ ಕ್ಷಮೆ ಕೇಳಿದ. ತನ್ನನ್ನ ಕ್ಷಮಿಸುವಂದ ಅವನು ಕನಿಷ್ಠ ಬಿಸಿನೆಸ್ ಪಾರ್ಟ್ನರ್ಸ್ ಆಗಿಯಾದ್ರೂ ಸ್ನೇಹ ಮುಂದುವರಿಸೋಣ ಅಂತ ಹೇಳಿದ. ಆ ಪ್ರಾಜೆಕ್ಟ್ ಮುಖ್ಯ ಅಂತ ಗೊತ್ತಿದ್ದರಿಂದ ಅವನು ಸಹಾಯ ಮಾಡೋದಾಗಿ ಹೇಳಿದ. ನಿಯಾನ್ಶಿ ಕಳಿಸಿದ್ದ ಪೇಸ್ಟ್ರೀಸ್ ಕೊಟ್ಟ. ಕ್ಸಿಂಗ್ಯು ಸ್ವಲ್ಪ ಹಿಂಜರಿದಳು. ತನಗೆ ಮೊಟ್ಟೆ ಅಲರ್ಜಿ ಅಂತ ಲಿಕ್ಸಿಯಾನ್ಗೆ ಗೊತ್ತಿದ್ರೂ ಅವನು ಕೊಟ್ಟ ಉಡುಗೊರೆಗೆ ಕೃತಜ್ಞತೆ ಸಲ್ಲಿಸೋಕೆ ಅವಳು ಅದನ್ನು ತಿಂದಳು. ಸ್ವಲ್ಪ ಹೊತ್ತಲ್ಲೇ ರೂಮಿನಿಂದ ಹೊರಬರುತ್ತಿದ್ದಂತೆ ಅವಳು ಸುಸ್ತಾಗಿ ಕುಸಿದು ಬಿದ್ದಳು. ವುಡಿ ಅಲ್ಲಿರಬೇಕೆಂದು ಅವಳು ಬಯಸಿದರೂ ಲಿಕ್ಸಿಯಾನ್ ಅವಳನ್ನು ಹಾಸ್ಪಿಟಲ್ಗೆ ಕರೆದೊಯ್ದ. ಸಿಂಗ್ಯು ಚೇತರಿಸಿಕೊಂಡು ಎಚ್ಚರವಾದಾಗ ಪಕ್ಕದಲ್ಲೇ ಲಿಕ್ಸಿಯಾನ್ ಇರೋದನ್ನ ನೋಡಿ ಬೆಚ್ಚಿಬಿದ್ದಳು. ಅವಳ ಅಲರ್ಜಿ ಬಗ್ಗೆ ತಾನು ಮರೆತಿದ್ದೆ ಅಂತ ಅವನು ಕ್ಷಮೆ ಕೇಳಿದ. ತನ್ನ ಜೊತೆ ಹೊಸ ಜೀವನ ಶುರು ಮಾಡೋಕೆ ಕೇಳಿದ ಅವನು ರೆನ್ಕಸಿನ್ ಬೆದರಿಕೆಯಿಂದಲೇ ಮದುವೆಯಿಂದ ಓಡಿದ್ದಾಗಿ ಹೇಳಿದ. ತಂಗಿ ಒತ್ತೆಯಾಳಾಗಿದ್ದರಿಂದ ಅವನಿಗೆ ಬೇರೆ ದಾರಿ ಇರಲಿಲ್ಲ. ಅವನ ವಿವರಣೆ ಕೇಳಿ ಸಿಂಗ್ಯುಗೆ ಕೋಪ ಬಂತು. ಅಷ್ಟರಲ್ಲಿ ವುಡಿ ಊಟ ತಂದು ಅವಳನ್ನು ಕಾಳಜಿಯಿಂದ ಸಮಾಧಾನಪಡಿಸಿದ. ಅವರಿಬ್ಬರ ಆಪ್ತತೆ ಕಂಡು ಸಿಯಾನ್ ಅಸಮಾಧಾನಗೊಂಡು ಅಲ್ಲಿಂದ ಹೊರಟ. ಅವನು ಹೋದ ಮೇಲೆ ಸಿಂಗ್ಯು ವುಡಿಗೆ ಬೈದಳು. ತನ್ನ ರಕ್ಷಣೆ ಅವನ ಜವಾಬ್ದಾರಿ ಅಂತ ನೆಪಿಸಿ ಎಚ್ಚರಿಕೆ ನೀಡಿದಳು. ಈ ನಡುವೆ ಲಿಕ್ಸಿಯಾನ್ಗೆ ತನ್ನ ತಂಗಿ ಇನ್ನು ರೆನ್ಕ್ಸಿನ್ ಸೆರೆಯಲ್ಲೇ ಇರೋ ವಿಡಿಯೋ ಸಿಕ್ಕಿತು. ಗಾಬರಿಯಾದ ಅವನು ರೆನ್ಕ್ಸಿನ್ಗೆ ಕಾಲ್ ಮಾಡಿ ಕ್ಷಮೆ ಕೇಳಿದ. ತಂಗಿಯನ್ನು ಉಳಿಸಲು ತನಗೆ ಇನ್ನೊಂದು ಅವಕಾಶ ಕೊಡುವಂತೆ ಅವನು ಬೇಡಿಕೊಂಡ. ಮರುದಿನ ವುಡಿ ಆಫೀಸ್ ಮುಂದೆ ಲಿಕ್ಸಿಯಾನ್ನನ್ನು ಭೇಟಿಯಾದ. ಲಿಕ್ಸಿಯಾನ್ ಅವನನ್ನು ಹೀಯಾಳಿಸಿ ಮಾಲಿಂಗ್ ಜೊತೆ ಅಫೇರ್ ಇದೆ ಅಂದ. ಅವನು ತನಗೆ ಸಮಾನನಲ್ಲ ಅಂತ ಗೊತ್ತಿದ್ದ ವುಡಿ ಆ ಮಾತನ್ನು ನಿರ್ಲಕ್ಷಿಸಿದ. ಮೀಟಿಂಗ್ ವೇಳೆ ಲಿಕ್ಸಿಯಾನ್ ಕ್ಸಿಂಗ್ಯು ಜೊತೆ ಒಬ್ಬನೇ ಮಾತಾಡೋಕೆ ಸ್ಟಾಫ್ನ ಹೊರಗೆ ಕಳಿಸಿದ. ವುಡಿ ಬೇರೆ ಹೆಣ್ಣಿನ ಜೊತೆ ಇದ್ದ ಅಂತ ಹೇಳಿ ತಾನು ನಿಷ್ಠಾವಂತ ಅಂತ ಅವಳನ್ನು ನಂಬಿಸಲು ನೋಡಿದ. ಅವನು ಅವಳಿಗೆ ನಿಯಾನ್ ಜೊತೆಗಿನ ಅವಳ ಪ್ರಾಜೆಕ್ಟ್ ಅವನ ಸಹಾಯದಿಂದ ಯಶಸ್ವಿಯಾಗುತ್ತೆ ಅಂತ ಭರವಸೆ ಕೂಡ ಕೊಟ್ಟಿದ್ದ. ರೂಮಿನ ಇನ್ನೊಂದು ಕಡೆಯಿಂದ ಲಿಕ್ಸಿಯಾನ್ ಸಿಂಗ್ಯು ನೋಡಿ ಅವನು ಅವರ ಮಧ್ಯದಲ್ಲಿ ತಡೆದ. ಲಿಕ್ಸಿಯಾನ್ ಹತಾಶೆಯಿಂದ
ಅವನು ತನ್ನ ಸಮಯವನ್ನು ಹಾಳು ಮಾಡ್ತಿದ್ದಾನೆ ಅಂತ ಆರೋಪಿಸಿದ. ಆಮೇಲೆ ಪಾರ್ಕಿಂಗ್ ಲಾಟ್ನಲ್ಲಿ ಲಿಕ್ಸಿಯಾನ್ ಮತ್ತೆ ಕ್ಸಿನ್ಯು ಹತ್ತಿರ ಹೋಗೋಕೆ ಅವಳ ಕಾರ್ ಒಳಗೆ ಹೋಗಿ ಪ್ರಯತ್ನಿಸಿದ. ಆದ್ರೆ ವುಡಿ ಪೊಲೀಸ್ ಅಧಿಕಾರಿಗಳ ಜೊತೆ ಬಂದು ಲಿಕ್ಸಿಯಾನ್ ಕಂಪನಿಯ ಡೇಟಾ ಕದಿಯೋಕೆ ಪ್ರಯತ್ನಿಸಿದ್ದಕ್ಕಾಗಿ ಅವನನ್ನ ಅರೆಸ್ಟ್ ಮಾಡಿಸಿದ. ಈ ಅರೆಸ್ಟ್ ವಿಷಯ ರೆಂಗ್ಸಿನ್ಗೆ ಬೇಗನೆ ತಲುಪಿತು. ಅವನು ಕೋಪಗೊಂಡು ಸಿಂಗ್ಯೂನ ಕಂಪನಿಯ ಮುಖ್ಯವಾದ USB ಡ್ರೈವ್ ಹೊಂದಿದ್ದ 2ನೇ ಅತಿದೊಡ್ಡ ಶೇರ್ ಹೋಲ್ಡರ್ನ ಕಿಡ್ನ್ಯಾಪ್ ಮಾಡೋಕೆ ತನ್ನ ಸೆಕ್ರೆಟರಿಗೆ ಆದೇಶಿಸಿದ. ಸ್ವಲ್ಪ ಸಮಯದ ನಂತರ ಸಿನ್ಯುಗೆ ತನ್ನ ಚಿಕ್ಕಪ್ಪ ಅಂದ್ರೆ ಅದೇ ಶೇರ್ ಹೋಲ್ಡರ್ ನಾಪತ್ತೆಯಾಗಿದ್ದಾರೆ ಅಂತ ತಿಳಿಯಿತು. ಮರುದಿನ ಆನ್ಲೈನ್ನಲ್ಲಿ ವುಡಿ ಹೆಸರನ್ನ ನಂಬರ್ 1 ಅಪರಾಧಿಯ ಪಟ್ಟಿಯಲ್ಲಿ ನೋಡಿ ಮಾಲು ಶಾಕ್ ಆದ. ಆದ್ರೆ ವುಡಿಗೆ ಮಾತ್ರ ಏನೂ ಅರ್ಥವಾಗದೆ ಗೊಂದಲದಲ್ಲಿದ್ದ. ತನ್ನ ಮೇಲೆ ಇಷ್ಟೊಂದು ಬೆಲೆ ಕಟ್ಟುವಷ್ಟು ತನ್ನನ್ನು ಯಾರು ದ್ವೇಷಿಸ್ತಾರೆ ಅಂತ ಅವನು ಯೋಚಿಸ್ತಿದ್ದ. ಅಷ್ಟರಲ್ಲೇ ವುಡಿಗೆ ಒಂದು ಫೋನ್ ಕಾಲ್ ಮಾಡಿದ್ದು ಅವನನ್ನ ಬೆಚ್ಚಿ ಬೀಳಿಸಿ ಕಿಡ್ನ್ಯಾಪ್ ಮಾಡಲಾಗಿದೆ ಅಂತ ಹೇಳಿ ಅವನ ಒಂದು ನಿರ್ದಿಷ್ಟ ಜಾಗಕ್ಕೆ ಬರೋಕೆ ಹೇಳಿದ. ಆದ್ರೆ ಮಾಲು ರಹಸ್ಯವಾಗಿ ಆ ಕಾಲ್ನ ರೆಕಾರ್ಡ್ ಮಾಡಿ ಅವನನ್ನು ಗಮನಿಸ್ತಿದ್ದ ಅನ್ನೋದು ವುಡಿಗೆ ಗೊತ್ತಿರಲಿಲ್ಲ. ವುಡಿ ಒಬ್ಬನೇ ಕ್ಸಿಂಗ್ಯೂನ ಉಳಿಸೋಕೆ ಒಂದು ಪಾಳು ಬಿದ್ದ ಕಟ್ಟಡಕ್ಕೆ ಹೋದ. ನಿಜ ಹೇಳ್ಬೇಕಂದ್ರೆ ಅಪಹರಣಕಾರನ ನಿಜವಾದ ಗುರಿ ಅವನೇ ಆಗಿದ್ದ. ಯಾಕಂದ್ರೆ ತಲೆಮರೆಸಿಕೊಂಡಿರೋರ ಪಟ್ಟಿಯಲ್ಲಿ ಅವನ ಬಹುಮಾನದ ಮೊತ್ತ ಈಗ ಎಲ್ಲರಿಗಿಂತ ಹೆಚ್ಚಾಗಿತ್ತು. ಆಮೇಲೆ ಅಲ್ಲಿ ಒಂದು ಭೀಕರ ಕಾಳಗ ನಡೆಯಿತು. ವುಡಿ ಅವರನ್ನ ಸೋಲಿಸಿ ಅಲ್ಲಿಂದ ಓಡಿ ಹೋಗೋ ಹಾಗೆ ಮಾಡಿದ. ಒಳಗೆ ಹೋದಾಗ ತಲೆಗೆ ಬಟ್ಟೆ ಕಟ್ಟಿ ಕೈಕಾಲು ಕಟ್ಟಲ್ಪಟ್ಟಿದ್ದ ಒಬ್ಬ ಮಹಿಳೆ ಅವಳು ಕಂಡಳು. ಕ್ಸಿಂಗ್ಯು ಅಂತ ಅಂದ್ಕೊಂಡು ಅವಳನ್ನ ಬಿಡಿಸೋಕೆ ಅವನು ಧಾವಿಸಿದ. ಆದ್ರೆ ಬಿಡಿಸಿದ ತಕ್ಷಣ ಅವಳು ಅವನನ್ನ ಅಪ್ಪಿಕೊಂಡಳು. ವುಡ್ಡಿಗೆ ತಕ್ಷಣ ಅನುಮಾನ ಬಂತು. ಆ ಮಹಿಳೆ ಕ್ಸಿಂಗ್ಯು ಆಗಿರಲಿಲ್ಲ, ಬದಲಿಗೆ ಅವನ ಮೇಲೆ ಪ್ರೀತಿ ಇರೋ ಅಲಿ ಆಗಿದ್ದಳು. ಆಮೇಲೆ ಅವನು ತನ್ನ ಗುಪ್ತ ಮಿತ್ರನನ್ನ ಬಯಲಿಗೆ ಎಳೆದ. ಮಾಲು ಈ ಸಂಚಿನಲ್ಲಿ ಅಲಿ ಜೊತೆ ರಹಸ್ಯವಾಗಿ ಕೈಜೋಡಿಸಿದ್ದ ಅನ್ನೋದು ತನಗೆ ಮಾಲು ಅಂತ ಹೇಳಿ ಅವನು ಅಲಿಯನ್ನು ಅಪ್ಪಿಕೊಂಡಿರೋ ಫೋಟೋನ ಕ್ಸಿಂಗ್ಯುಗೆ ಕಳಿಸಿದಾಗ ವುಡ್ಡಿಗೆ ಸಿಕ್ಕಾಪಟ್ಟೆ ಕೋಪ ಬಂತು. ಸಿಕ್ಕಿಬಿದ್ದ ಮಾಲು ಅಲಿ ತನಗೆ ದುಡ್ಡಿನ ಆಸೆ ತೋರಿಸಿದ್ದಳು ಅಂತ ಒಪ್ಪಿಕೊಂಡ. ವುಡಿ ವಾಪಸ್ ಕ್ಸಿಂಗ್ಯು ಮನೆಗೆ ಬಂದಾಗ ಅವಳು ಸಿಕ್ಕಾಪಟ್ಟೆ ಕೋಪಗೊಂಡಿದ್ಲು ಮತ್ತೆ ಹೊಟ್ಟೆ ಕಿಚ್ಚುಪಡ್ತಿದ್ಲು. ಅವಳು ಅವನಿಗೆ ಅವರ ಮದುವೆಯ ಒಪ್ಪಂದದ ಬಗ್ಗೆ ನೆನಪಿಸಿದ್ಲು. ಮತ್ತೆ ಇನ್ನೊಮ್ಮೆ ಬೇರೆ ಹೆಣ್ಣಿನ ಜೊತೆ ಕಂಡ್ರೆ ಪರಿಹಾರ ಕೊಡಬೇಕಾಗುತ್ತೆ ಅಂತ ಎಚ್ಚರಿಕೆ ನೀಡ್ಲು. ಮರುದಿನ ರೆಂಗ್ಸಿನ್ ಇನ್ನು ಹೆಚ್ಚಿನ ಶೇರ್ಗಳನ್ನು ಪಡ್ಕೊಂಡಿದ್ದಾನೆ ಅಂತ ಮಾಲಿಂಗ್ ಹೇಳಿದ ಮೇಲೆ ಕ್ಸಿನ್ಯು ಚಿಂತೆಗೀಡಾದ್ಲು. ಮುಂದಿನ ಬೋರ್ಡ್ ಮೀಟಿಂಗ್ನಲ್ಲಿ ರೆಂಗ್ಸಿನ್ ಹತ್ರನೇ ಬಹುಪಾಲು ಇರುತ್ತೆ. ಇದರಿಂದ ಅವನಿಗೆ ಕಂಪನಿಯ ಚೇರ್ಮನ್ ಆಗೋ ಅಧಿಕಾರ ಸಿಗುತ್ತೆ. ಸಿಂಗ್ಯು ಕೆಟ್ಟ ದಾರಿಗಳಿಂದ ಆ ಸ್ಥಾನ ಪಡ್ಕೊಂಡಿದ್ದಾನೆ ಅಂತ ಅವಳಿಗೆ ಖಾತ್ರಿಯಾಗಿತ್ತು. ಅವಳು ಅವನನ್ನ ಎದುರಿಸಿ ಅವನ ಅಧಿಕಾರದ ಹಪಾಹಪಿಯನ್ನ ಹಾಸ್ಯ ಮಾಡಿದ್ಲು. ಆದ್ರೆ ರೆಂಗ್ಸಿನ್ ನಾಚಿಕೆ ಇಲ್ಲದೆ ಆ ಮುಖ್ಯ ಮೀಟಿಂಗ್ನ ಅಧ್ಯಕ್ಷತೆ ವಹಿಸಿದ್ನು. ಅವಳಿಗಾಗಿ ಮೀಸಲಿಟ್ಟಿದ್ದ ಜಾಗದಲ್ಲೇ ಕೂತ್ಕೊಂಡಿದ್ದ. ಈ ಮಧ್ಯೆ ಕ್ಸಿಂಗಿಗೆ ವುಡ್ಡಿ ಸಹಾಯ ಮಾಡಿದ. ಅವನು ಬ್ಯಾಂಕ್ಗೆ ಹೋಗಿ ಕಿಸಿಂಗ್ ಚೆನ್ ಬಿಟ್ಟಿದ್ದ ಸೇಫ್ ಡೆಪಾಸಿಟ್ ಬಾಕ್ಸ್ ತೆರೆದ. ನಿಜವಾದ ಟಾಪ್ ಶೇರ್ ಹೋಲ್ಡರ್ ಯಾರು ಅನ್ನೋ ಸಾಕ್ಷಿ ಹುಡುಕಿ ಆ ವ್ಯಕ್ತಿ ಕಿಸಿಂಗ್ಯುಗೆ ಬೆಂಬಲ ನೀಡೋ ತರಹ ಒಪ್ಪಿಸೋದು ಅವನ ಗುರಿಯಾಗಿತ್ತು. ಮಾಹಿತಿ ಪಡ್ಕೊಂಡ ಮೇಲೆ ವುಡ್ಡಿಯ ಟಾಪ್ ಶೇರ್ ಹೋಲ್ಡರ್ನ ಬೋರ್ಡ್ ಮೀಟಿಂಗ್ಗೆ ಕರ್ಕೊಂಡು ಬಂದ. ಆತಂಕದಲ್ಲಿದ್ದ ಕ್ಸಿಂಗ್ಯು ಕೊನೆಗೂ ನಿಟ್ಟುಸಿರು ಬಿಟ್ಟಳು. ಹೆಚ್ಚಿನ ಷೇರುಗಳು ಈಗ ಅವಳ ಹೆಸರಿಗೆ ವರ್ಗಾವಣೆಯಾಗಿರೋ ದಾಖಲೆಗಳನ್ನ ವುಡ್ಡಿ ತೋರಿಸಿದ. ಈಗ ಅವಳ ಹತ್ತಿರ ರೆಂಗ್ಸಿನ್ಗಿಂತ ಹೆಚ್ಚಿನ ಅಧಿಕಾರ ಇದೆ ಅಂತ ಸಾಬೀತಾಯಿತು. ಅವಳು ಧೈರ್ಯವಾಗಿ ನಿಂತು ರೆಂಗ್ಸಿನ್ ಸ್ಥಾನ ಬಿಟ್ಟುಕೊಡಬೇಕು ಮತ್ತು ಕಂಪನಿ ವಿಷಯದಲ್ಲಿ ತಲೆ ಹಾಕಬಾರದು. ಅದೇ ಸಮಯದಲ್ಲಿ ಅತಿದೊಡ್ಡ ಶೇರ್ ಹೋಲ್ಡರ್ ಮತ್ತು ಕಿಸಿಂಗ್ಯು ಕುಟುಂಬದವರೇ ಆದ ಜುಕ್ ಸಿಂಗ್ ಖುದ್ದಾಗಿ ಅಲ್ಲಿಗೆ ಬಂದಿದ್ರು. ಅವರು ರೆಂಗ್ಸಿನ್ ನಾಯಕತ್ವ ವಿರೋಧಿಸಿದ್ರು ಮತ್ತು ಕಿಸಿಂಗ್ಯು ಯಾವತ್ತೂ ಕಂಪನಿ ನಾಯಕಿಯಾಗಿ ಇರೋ ತರಹ ಒಂದು ಒಪ್ಪಂದ ಸಿದ್ಧಪಡಿಸೋಕೆ ಸೂಚಿಸಿದ್ರು. ಕಥೆ ಈಗ ವುಡಿ ಮತ್ತು ದಿವಂಗತ ಸಿಂಗ್ ಚೆನ್ ಅವರ ನೆನಪುಗಳಿಗೆ ಹೊರಳಿತು. ವರ್ಷಗಳ ಹಿಂದೆ ಸ್ಪೆಷಲ್ ಯೂನಿಟ್ನಲ್ಲಿದ್ದಾಗ ಸಿಂಗ್ ಚೆನ್ ತನ್ನ ಪ್ರಾಣಪಣಕ್ಕಿಟ್ಟು ವುಡಿನ ಉಳಿಸಿದ್ರು. ಅಂದಿನ ವುಡಿ ಮನಸ್ಸಿನಲ್ಲಿ ಆಳವಾದ ವಿಷಾದವಿತ್ತು. ಆ ತ್ಯಾಗಕ್ಕೆ ಗೌರವ ತರೋದಕ್ಕೆ ಕಿಸಿಂಗ್ಯುನ ಯಾವುದೇ ಬೆಲೆ ತೆತ್ತಾದ್ರೂ ಕಾಪಾಡ್ತೀನಿ ಅಂತ ಶಪಥ ಮಾಡಿದರು. ಆ ಹಳೆಯ ನೆನಪುಗಳು ಮುಗಿದ ಮೇಲೆ ಕಥೆ ಮತ್ತೆ ಈಗಿನ ಸಮಯಕ್ಕೆ ಮರಳಿತು. ಅಂದು ಬೆಳಿಗ್ಗೆ ವುಡಿ ಸತ್ತು ಹೋಗಿದ್ದಾನೆ ಅಂತ ಅಂದುಕೊಂಡು ಮಾಲು ತುಂಬಾ ದುಃಖದಲ್ಲಿದ್ದ. ಯಾಕಂದ್ರೆ ವುಡಿ ಈಗ ಒಬ್ಬ ಮೋಸ್ಟ್ ವಾಂಟೆಡ್ ಅಪರಾಧಿಯಾಗಿದ್ದ. ಯಾರೋ ಅವನನ್ನ ಮುಗಿಸಿರಬಹುದು ಅಂತ ಅವನು ಹೆದರಿದ್ದ. ಆದ್ರೆ ಅವನ ಆಶ್ಚರ್ಯಕ್ಕೆ ಅಂದ್ರೆ ವುಡಿ ಇದ್ದಕ್ಕಿದ್ದಂತೆ ಪ್ರತ್ಯಕ್ಷನಾದ ತನ್ನದೇ ಫೋಟೋಗೆ ಹಾರ ಹಾರಿರೋದನ್ನ ನೋಡಿ ಅವನಿಗೆ ತುಂಬಾ ಸಂತೋಷವಾಯ್ತು. ವುಡಿ ಹೇಳದೆ ಕೇಳದೆ ಮಾಯವಾದಾಗಲೆಲ್ಲ ತನಗೆ ತುಂಬಾ ಚಿಂತೆಯಾಗುತ್ತೆ ಅಂತ ಒಪ್ಪಿಕೊಂಡ. ಚಿಂತೆ ಮಾಡಬೇಡ ಅಂತ ವುಡಿ ಅವನಿಗೆ ಹೇಳಿದ. ಅಷ್ಟೇ ಅಲ್ಲದೆ ತಾನೇ ಆ ನಂಬರ್ 1 ಅಪರಾಧಿ ಸಾಂಗ್ ಮಿಂಗ್ ಅನ್ನೋ ಸತ್ಯವನ್ನ ಬಯಲು ಮಾಡಿದ. ಇದನ್ನ ಕೇಳಿ ಮಾಲು ದಂಗಾದ. ಸಾಂಗ್ ಮಿಂಗ್ನ ಬಹಳ ಕಾಲದಿಂದ ಅತ್ಯಂತ ಅಪಾಯಕಾರಿ ಅಪರಾಧಿ ಅಂತ ಪರಿಗಣಿಸಲಾಗಿತ್ತು. ಅವನು ಎಲ್ಲಿದ್ದಾನೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಆದ್ರೆ ಮಾಲು ಇದನ್ನ ನಂಬೋಕೆ ತಯಾರಿರಲಿಲ್ಲ. ವುಡಿ ತಮಾಷೆ ಮಾಡ್ತಿದ್ದಾನೆ ಅಂತ ಅಂದುಕೊಂಡ. ಅಷ್ಟರಲ್ಲೇ ಕ್ಸಿಂಗ್ಯು ವುಡಿಗೆ ಕಾಲ್ ಮಾಡಿದಳು. ಅವಳು ತನ್ನ ಕಂಪನಿಯ ಷೇರುದಾರರಲ್ಲಿ ಒಬ್ಬನಾದ ಜೂಕ್ ಸಿಂಗ್ನ ಫೋಟೋ ತೋರಿಸಿ ರೆಂಗ್ಸಿನ್ನ ಸಂಚಿನಿಂದ ಅವನನ್ನು ಕಾಪಾಡೋಕೆ ಹೇಳಿದಳು. ಅವಳು ಕಂಪನಿಯ ಪ್ರಮುಖ ಮಾಹಿತಿ ಇರೋ USB ಡ್ರೈವ್ನ ವುಡಿಗೆ ಕೊಟ್ಟು ಅದನ್ನ ಬಹಳ ಜಾಗರೂಕತೆಯಿಂದ ಇಟ್ಟುಕೋ ಅಂತ ಎಚ್ಚರಿಸಿದಳು. ವುಡಿ ಜುಕ್ ಸಿಂಗ್ ಮನೆಗೆ ಹೋದಾಗ ಅಲ್ಲಿ ಯಾರೂ ಇರಲಿಲ್ಲ. ಬದಲಾಗಿ ಅವನನ್ನ ಹಿಂಬಾಲಿಸುತ್ತಿದ್ದ ಅಲಿ ಸಿಕ್ಕ. ಅವನು ಸಾಂಗ್ ಮಿಂಗ್ ಅನ್ನು ಸತ್ಯ ತನಗೆ ಮೊದಲೇ ಗೊತ್ತು ಅಂತ ಹೇಳಿ ಎಚ್ಚರಿಕೆಯಿಂದ ಇರೋಕೆ ಅವಳು ಅವನಿಗೆ ಎಚ್ಚರಿಸಿದಳು. ರೆಂಗ್ಸಿನ್ಗೂ ಈ ಸತ್ಯ ಗೊತ್ತಿದೆ ಅಂತ ಹೇಳಿ
ವುಡಿಗೆ ಹುಷಾರಾಗಿರಲು ಅವಳು ಒತ್ತಾಯಿಸಿದಳು. ಆಮೇಲೆ ರೆನ್ ಕಿಸಿನ್ ಹೇಳಿದ್ದ ಜಾಗಕ್ಕೆ ವುಡಿ ಹೋದನು. ಅವನು ಬರಿಗೈಲಿ ಅಲ್ಲಿಗೆ ಬಂದಿದ್ದ. ವುಡಿನ ನಿಜವಾದ ಗುರುತನ್ನು ಖಚಿತಪಡಿಸಿಕೊಂಡು ಖುಷಿಯಾದ ರೆನ್ಕ್ಸಿನ್ ಕ್ಸಿಂಗ್ಯುನ ನಾಶ ಮಾಡೋದಾಗಿ ಬೆದರಿಸಿದ. ತನ್ನ ಆಳುಗಳು ಹೊಡೆಯುವಾಗ ಸುಮ್ಮನೆ ನಿಲ್ಲುವಂತೆ ವುಡಿಗೆ ಆದೇಶಿಸಿದ. ವುಡಿ ಮೊದಮೊದಲು ಆ ಏಟುಗಳನ್ನ ಸುಮ್ಮನೆ ತಡೆದುಕೊಂಡ. ಆದರೆ ಸ್ವಲ್ಪ ಸಮಯದ ನಂತರ ಅವನು ತಿರುಗಿ ಬಿದ್ದ. ತನ್ನ ಕೌಶಲ್ಯದಿಂದ ರೆನ್ಕ್ಸಿನ್ನ ಆಳುಗಳನ್ನ ಸೋಲಿಸಿ ಅವರು ಅಲ್ಲಿಂದ ಓಡಿಹೋಗುವಂತೆ ಮಾಡಿದ. ಜಗಳದ ನಂತರ ಅಲಿ ಅವನನ್ನ ನೋಡೋಕೆ ಮತ್ತೆ ಬಂದಳು. ತೀವ್ರವಾಗಿ ಗಾಯಗೊಂಡಿದ್ದ ವುಡಿ ಅವಳು ತನ್ನನ್ನ ಹಿಡಿದು ದೊಡ್ಡ ಮೊತ್ತದ ಬಹುಮಾನ ಪಡೀತಾರೆ ಅಂತ ಹೆದರಿದ. ಆದ್ರೆ ಅಲಿ ಅವನಿಗೆ ಸಹಾಯ ಮಾಡೋಕೆ ನಿರ್ಧರಿಸಿದಳು. ಅವಳು ಅವನನ್ನ ಚಿಕಿತ್ಸೆಗಾಗಿ ಹಾಸ್ಪಿಟಲ್ಗೆ ಕರೆದುಕೊಂಡು ಹಾಸ್ಪಿಟಲ್ನಲ್ಲಿ ಕಿಸಿನ್ಯು ಗಾಬರಿಯಿಂದ ಅವನ ರೂಮ್ನ ಹುಕುತ್ತಾ ಓಡಿಬಂದಳು. ಅವನು ಸಿಕ್ಕಾಗ ಅವಳು ಕ್ಷಮೆ ಕೇಳಿದಳು. ತಾನು ತಪ್ಪಿತಸ್ಥೆ ಅಂತ ಭಾವಿಸಿ ಅವನನ್ನ ಕಳೆದುಕೊಳ್ಳುವ ಭಯದಲ್ಲಿದೆ ಅಂತ ಒಪ್ಪಿಕೊಂಡಳು. ವುಡಿ ನಿದ್ದೆ ಮಾಡ್ತಿರೋ ಹಾಗೆ ಕಂಡ್ರು ಅವಳ ಮಾತುಗಳನ್ನ ಕೇಳಿಸಿಕೊಳ್ಳುತ್ತಿದ್ದ. ಅವಳ ಕಾಳಜಿಯನ್ನ ನೋಡಿ ಅವನಿಗೆ ನಗು ಬಂತು. ಶಿಂಗ್ಯು ಮುಲ್ಗರಕ್ಕೊಳಗಾಗಿ ಅವನು ತನ್ನನ್ನ ಛೇಡಿಸುತ್ತಿದ್ದಾನೆ ಅಂತ ಅಂದುಕೊಂಡಳು. ಆದ್ರೆ ಮನಸ್ಸಿನ ಆಳದಲ್ಲಿ ಅವನು ಬಕಿ ತನ್ನ ಹತ್ತಿರ ವಾಪಸ್ ಬಂದಿದ್ದಕ್ಕೆ ಅವಳಿಗೆ ಸಮಾಧಾನ ಇತ್ತು. ಗಾಯಗೊಂಡು ಹಾಸ್ಪಿಟಲ್ಗೆ ದಾಖಲಾಗಿದ್ದ ರೆನ್ಕ್ಸಿನ್ಗೆ ಅಲುಗಾಡ ಕೂಡ ಆಗ್ತಿರಲಿಲ್ಲ. ಕ್ಸಿಂಗ್ಯು ನೀಡಿದ ದೂರಿನ ಮೇರೆಗೆ ಅಧಿಕಾರಿಗಳು ಬಂದು ಅವನನ್ನ ಬಂಧಿಸಿದ್ರು. ಕೆಲವು ದಿನಗಳ ನಂತರ ವುಡಿ ಕೆಲಸಕ್ಕೆ ಮರಳಿದಾಗ ಅವನು ಕಾಯುತ್ತಿದ್ದ ಮಾಹಿತಿ ಅವನಿಗೆ ಸಿಕ್ತು. ಇದಕ್ಕೂ ಮೊದಲು ಅವನು ಮಾಲು ಹತ್ತಿರ ಒಂದು ವಿಷಯದ ಬಗ್ಗೆ ವಿಚಾರಿಸೋಕೆ ಹೇಳಿದ್ದ. ಸಂಗ್ರಹಿಸಿದ ಮಾಹಿತಿಯನ್ನು ಪರಿಶೀಲಿಸಿದಾಗ ವುಡಿಗೆ ಆತಂಕ ಆಯಿತು. ಯಾಕಂದ್ರೆ ಇದರ ಹಿಂದೆ ಅವನು ಅಂದುಕೊಂಡಿದ್ದಕ್ಕಿಂತ ದೊಡ್ಡ ವಿಷಯವೇ ಇತ್ತು. ಸಿಕ್ಕ ಸುಳಿವುಗಳನ್ನು ಹಿಡಿದು ಕ್ಸಿಂಗ್ಯು ಮೇಲಿನ ದಾಳಿಯ ಹಿಂದಿರೋ ಮಾಸ್ಟರ್ ಮೈಂಡ್ ಬಗ್ಗೆ ತನಗಿದ್ದ ಅನುಮಾನದ ಮೇರೆಗೆ ವುಡಿ ಒಂದು ಹೋಟೆಲ್ಗೆ ಹೋದ. ಅದೇ ಸಮಯದಲ್ಲಿ ಸೆಕ್ಯೂರಿಟಿ ಪೋಸ್ಟ್ನಲ್ಲಿ ಕ್ಸಿಂಗ್ಯು ವುಡಿನ ಹುಡುಕ್ತಾ ಬಂದಾಗ ಅವನ ಲ್ಯಾಪ್ಟಾಪ್ನಲ್ಲಿದ್ದ ಮಾಹಿತಿಯನ್ನು ನೋಡಿದ್ಲು. ರೆನ್ ಕಿಸಿನ್ ಅಲ್ಲದೆ ಬೇರೆ ಯಾರೋ ಅವಳ ಕಂಪನಿಯ ಗುರಿ ಮಾಡ್ತಿದ್ದಾರೆ ಅಂತ ಮಾಲು ವಿವರಿಸಿದ. ಅಸಲಿ ಮಾಸ್ಟರ್ ಮೈಂಡ್ ರೆನ್ ಕ್ಸಿಯನ್ನ ಕೇವಲ ದಾಳವಾಗಿ ಬಳಸಿಕೊಳ್ತಿದ್ದಾನೆ ಅಂತ ಅವನು ಹೇಳಿದ. ಹೋಟೆಲ್ನಲ್ಲಿ ಮಾಸ್ಟರ್ ಮೈಂಡ್ ಒಳಗಡೆನೆ ಇದ್ದಾನೆ ಅನ್ನೋ ನಂಬಿಕೆಯಿಂದ ವುಡಿ ತುಂಬಾ ಎಚ್ಚರಿಕೆಯಿಂದ ಇದ್ದ. ಅಷ್ಟರಲ್ಲಿ ಹೊರಗಡೆಯಿಂದ ಯಾರೋ ಅವನನ್ನ ಸಾಂಗ್ ಮಿಂಗ್ ಅಂತ ಕರೆಯೋದು ಅವನು ಎಚ್ಚರಿಕೆಯಿಂದ ಒಳಗೆ ಹೋದಾಗ ಅಲ್ಲ ಕೈಕಾಲು ಕಟ್ಟಿ ಹಾಕಿರೋದನ್ನು ನೋಡಿದ. ಅಷ್ಟರಲ್ಲೇ ಇದ್ದಕ್ಕಿದ್ದಂತೆ ಕೋಣೆಯ ತುಂಬಾ ಹೊಗೆ ತುಂಬಿಕೊಳ್ಳೋಕೆ ಶುರುವಾಯಿತು. ವುಡಿ ತಕ್ಷಣವೇ ಪ್ರತಿಕ್ರಿಯಿಸಿದ. ಆ ವಿಷಕಾರಿ ಅನಿಲವನ್ನ ಅಲಿ ಉಸಿರಾಡಬಾರದು ಅಂತ ಅವನು ತನ್ನ ಮೂಗನ್ನ ಮುಚ್ಚಿಕೊಂಡು ಅವಳನ್ನ ರಕ್ಷಿಸಿದ. ಕೋಣೆಯಲ್ಲಿ ಒಂದು ವಿಚಿತ್ರ ಧ್ವನಿ ಕೇಳಿಸ್ತು. ಅದಕ್ಕೆ ಪರಿಹಾರವಾಗಿ ಮೇಜಿನ ಮೇಲೆ ಕೆಂಪು ಮತ್ತು ನೀಲಿ ಬಣ್ಣದ 2 ಮಾತ್ರೆಗಳಿಗಂತ ಅದು ಹೇಳ್ತು. ವುಡಿ ಅವುಗಳನ್ನ ಎಚ್ಚರಿಕೆಯಿಂದ ಪರೀಕ್ಷಿಸಿ ಆ 2 ವಿಷಪೂರಿತ ಅಂತ ತಿಳ್ಕೊಂಡ. ಅವನು ಅಲಿಯ ಕೈಗಳನ್ನ ಬಿಡಿಸಿದ. ಆದ್ರೆ ಅವಳು ಬಿಡುಗಡೆಯಾದ ತಕ್ಷಣ ಅಡಗಿಸಿಟ್ಟಿದ್ದ ಆಯುಧದಿಂದ ಅವನ ಮೇಲೆ ದಾಳಿ ಮಾಡಿದ್ಲು. ಅದು ಅವನಿಗೆ ತಗುಲೋ ಹಾಗೆ ವುಡಿ ಸುಲಭವಾಗಿ ತನ್ನ ತಾನು ರಕ್ಷಿಸಿಕೊಂಡ. ಆ ಮಾತ್ರೆಗಳನ್ನ ಅವಳೇ ಮಾಡಿರೋದು ಅಂತ ಅವನಿಗೆ ಗೊತ್ತಿತ್ತು. ಯಾಕಂದ್ರೆ ಅದರ ವಾಸನೆ ಇನ್ನೂ ಅವಳ ಕೈನಲ್ಲೇ ಇತ್ತು. ಅಸಲಿ ಮಾಸ್ಟರ್ ಮೈಂಡ್ ಘೋಷಿಸಿರೋ ಬಹುಮಾನಕ್ಕಾಗಿ ಅಲಿ ತನ್ನನ್ನ ಸೆರೆ ಹಿಡಿದು ಒಪ್ಪಿಸೋಕೆ ಪ್ಲಾನ್ ಮಾಡಿದ್ದಾಳೆ ಅಂತ ವುಡ್ಡಿಗೆ ಅರ್ಥ ಆಯ್ತು. ಇನ್ನೊಂದು ಕಡೆ ಕ್ಸಿನ್ಯು ಅಂಕಲ್ಸ್ ಅನ್ನ ಭೇಟಿ ಮಾಡಿದ್ಲು. ಕಂಪನಿಗೆ ತಂದ ನಷ್ಟಕ್ಕಾಗಿ ಅವರು ಅವಳನ್ನ ಕಟುವಾಗಿ ಬೈದರು. ಅದಕ್ಕೆ ಕ್ಸಿನ್ಯು ತಾನೇ ಇದರ ಸಂಪೂರ್ಣ ಜವಾಬ್ದಾರಿ ತಗೊಳ್ಳೋದಾಗಿ ಅವರಿಗೆ ಭರವಸೆ ನೀಡಿದ್ಲು. ಆ ವಾದದಿಂದ ಅಂಕಲ್ಶನ್ ನೋವಿನಿಂದ ಎದೆ ಹಿಡಿದುಕೊಂಡ್ರು. ಆದ್ರೆ ಕ್ಸಿನ್ಯು ಅಷ್ಟರಲ್ಲೇ ಮನೆಯಿಂದ ಹೊರಟು ಹೋಗಿದ್ಲು. ಬಾಗಿಲಲ್ಲೇ ಕುಸಿದು ಬಿದ್ದ ಅವರು ಸಾಯ್ತಿದ್ರು. ಅವರ ತಮ್ಮ ಜೊಂಗ್ ನೋಡ್ತಾ ನಿಂತಿದ್ದ. ಸಹಾಯ ಮಾಡೋ ಬದಲು ಅಧಿಕಾರ ಹಿಡಿಯೋಕೆ ಇದು ಒಳ್ಳೆ ಚಾನ್ಸ್ ಅಂತ ಜೋಂಗ್ ಅದನ್ನ ನೋಡಿ ಖುಷಿಪಟ್ಟ. ಅಂಕಲ್ ಶಿನ್ ಸಾವಿನ ಸುದ್ದಿ ಕೇಳಿ ಕ್ಸಿಂಗ್ಯು ಆಘಾತಕ್ಕೊಳಗಾಗಿ ಕುಸಿದು ಹೋದಳು. ನಡೆದ ವಾದಕ್ಕೆ ತನ್ನನ್ನೇ ಹೊಣೆ ಮಾಡಿಕೊಂಡು ಅವಳು ಅಪರಾಧ ಪ್ರಜ್ಞೆಯಿಂದ ನೊಂದು ಹೋದಳು. ಇತ್ತ ವುಡಿನ ಜೀವಂತವಾಗಿ ಹಿಡಿಯೋಕೆ ತುಂಬಾ ದುಡ್ಡು ಕೊಟ್ಟಿದ್ದವನಿಗೆ ಅಲಿ ಅವನನ್ನ ಒಪ್ಪಿಸಿದ್ಲು. ಕ್ಸಿಂಗ್ಯು ಇನ್ನೂ ದುಃಖದಲ್ಲಿದ್ದಾಗಲೇ ಅವಳಿಗೆ ಜೋಂಗಿಂದ ಒಂದು ಕಾಲ್ ಬಂತು. ದುಃಖದಲ್ಲಿರೋ ಸಂಬಂಧಿಕನ ತರ ಇಲ್ದೆ ಅವನ ಆ ಉತ್ಸಾಹದ ಧ್ವನಿ ಕೇಳಿ ಅವಳಿಗೆ ಕೋಪ ಬಂತು. ಕಂಪನಿಯಲ್ಲಿ ಅಂಕಲ್ ಶಿನ್ ಸ್ಥಾನವನ್ನ ಈಗ ತಾನೇ ತಗೊಳ್ಳೋದಾಗಿ ಜಾಂಗ್ ಹೇಳಿದ. ಅವನ ಸ್ವಾರ್ಥ ನೋಡಿ ಸಿನ್ಯುಗೆ ಬೇಸರವಾಯ್ತು. ಅಸಹಾಯಕಳಾಗಿ ಅವಳು ವುಡಿಗೆ ಕಾಲ್ ಮಾಡಿದ್ಲು. ಆದ್ರೆ ಅವನು ಫೋನ್ ಎತ್ತಲಿಲ್ಲ. ಅವಳು ಮತ್ತೆ ಪ್ರಯತ್ನಿಸಿದ್ಲು. ಆ ಕ್ಷಣದಲ್ಲಿ ಅಲಿ ವುಡಿನ ಫೋನ್ನನ್ನು ಬಾಸ್ ಹೊಗೆ ಕೊಟ್ಟು ಅವನನ್ನೇ ಮಾತಾಡಿಸೋಕೆ ಹೇಳ್ತಾನೆ. ಕ್ಸಿಂಗ್ ಯು ಕಾಲ್ ಮಾಡಿದಾಗ ವುಡಿ ಸಮಾಧಾನವಾಗಿದ್ದುಕೊಂಡು ತನ್ನ ಪರಿಸ್ಥಿತಿಯನ್ನು ಮುಚ್ಚಿಡ್ತಾನೆ. ಅವನು ಮಾತಿನಲ್ಲೇ ಒಂದು ಗುಪ್ತ ಸಂದೇಶವನ್ನು ಕಳಿಸ್ತಾನೆ. ಅದು ಅವರಿಬ್ಬರಿಗೆ ಮಾತ್ರ ಅರ್ಥವಾಗುತ್ತೆ. ಅವಳನ್ನ ಎಚ್ಚರದಿಂದ ಇರೋಕೆ ಹೇಳ್ತಾನೆ. ಬಾಸ್ ಹೋದ ಮೇಲೆ ಅಲಿ ಒಬ್ಬನೇ ಇದ್ದಾಗ ವುಡಿ ಹತ್ತಿರ ಬರೋಕೆ ನೋಡ್ತಾನೆ. ಆದ್ರೆ ವುಡಿ ತಪ್ಪಿಸಿಕೊಳ್ಳೋಕೆ ಇದೇ ಚಾನ್ಸ್ ಅಂತ ತನ್ನ ಕಟ್ಟುಗಳನ್ನು ಬಿಡಿಸಿಕೊಂಡು ಓಡ್ತಾನೆ. ಈ ಕಡೆ ಆಫೀಸ್ನಲ್ಲಿ ಕ್ಸಿಂಗ್ ಯು ಮತ್ತು ಮಾಲಿಂಗ್ ಸೆಕ್ಯೂರಿಟಿನ ಬಿಗಿಗೊಳಿಸ್ತಾರೆ. ಕಳ್ಳತನಕ್ಕೆ ಬರೋ ಬಾಸ್ ಹುನ ಆಳುಗಳನ್ನ ಎದುರಿಸೋಕೆ ಸಿದ್ಧರಾಗ್ತಾರೆ. ವುಡಿ ಕೊಟ್ಟ ಗುಪ್ತ ಸಂದೇಶದಿಂದಾಗಿ ಮಾಲು ಸಿದ್ಧನಾಗಿ ಕಳ್ಳರನ್ನ ಹೊಡೆದೊಡಿಸ್ತಾನೆ. ಅದೇ ಹೊತ್ತಿಗೆ ಕ್ಸಿಂಗ್ ಯು ಮತ್ತು ಮಾ ಲಿಂಗ್ ಬಾಗಿಲ ಹಿಂದೆ ನಿಂತು ಕಾಯ್ತಿರ್ತಾರೆ. ಆ ಗೊಂದಲದಲ್ಲಿ ಮಾ ಲಿಂಗ್ ತಪ್ಪಾಗಿ ವುಡ್ಡಿನ ಕಳ್ಳ ಅಂತ ಅಂದುಕೊಂಡು ಹೊಡೆದು ಬಿಡ್ತಾನೆ. ಅವನು ಸೇಫ್ ಆಗಿರೋದನ್ನ ನೋಡಿ
ಸಿಂಗ್ಯು ಅವನನ್ನ ಅಪ್ಪಿಕೊಂಡು ತಲೆ ಮೇಲೆ ಆಗಿದ್ದ ಗಾಯವನ್ನ ಮೆಲ್ಲಗೆ ಸವರುತ್ತಾಳೆ. ಸಿಂಗ್ಯು ವುಡಿನ ನೋಡ್ಕೊಳ್ತಿರುವಾಗ ಮಾಲು ಒಳಗೆ ಬಂದು ಆ ಕ್ಷಣವನ್ನು ಹಾಳು ಮಾಡ್ತಾನೆ. ವುಡಿ ಬಂದಿದ್ದಕ್ಕೆ ಖುಷಿಯಾಗಿ ಅವನನ್ನ ಅಪ್ಪಿಕೊಳ್ತಾನೆ. ಕಳ್ಳರನ್ನ ಹೊಡೆದೋಡಿಸಿದ್ದಕ್ಕೆ ಸಿಂಗ್ಯು ಮಾಲುಗೆ ಧನ್ಯವಾದ ಹೇಳ್ತಾಳೆ ಮತ್ತು ಅವನ ಸಂಬಳದ 5ರಷ್ಟು ಹಣವನ್ನು ಬಹುಮಾನವಾಗಿ ಕೊಡ್ತಾಳೆ. ಆ ರಾತ್ರಿ ಸಂಚಲ್ಲಿ ಝೊಂಗ್ ಕೂಡ ಇದ್ದ ಅನ್ನೋದು ಬಯಲಾಯ್ತು. ಅವನು ಬಾಸ್ಹು ಜೊತೆ ಸೇರಿ ಕೆಲಸ ಮಾಡಿದ್ದ. ಇವನೇ ಮೊದಲು ವುಡಿನನ್ನ ಕಿಡ್ನ್ಯಾಪ್ ಮಾಡಿದ್ದು. ಪ್ಲಾನ್ ಫೇಲ್ ಆಗಿದ್ದಕ್ಕೆ ಸಿಟ್ಟಾದ ಝೊಂಗ್ ತನ್ನ ಸೆಕ್ರೆಟರಿ ಮೇಲೆ ಕಿರುಚಾಡಿದ. ಕಂಪನಿಯ ಲೀಡರ್ ಝೌನನ್ನ ಕಿಡ್ನ್ಯಾಪ್ ಮಾಡಿ ತನ್ನ ಜೊತೆ ಕೆಲಸ ಮಾಡೋಕೆ ಒಪ್ಪಿಸುವಂತೆ ಆರ್ಡರ್ ಮಾಡಿದ. ಅಂದು ರಾತ್ರಿ ಝೌನ ಟೆರೇಸ್ ಮೇಲೆ ಕರ್ಕೊಂಡು ಹೋದ್ರು. ಅಲ್ಲಿ ಜೋಂಗ್ ಕಂಪನಿಯ ಹೊಸ ಪ್ರೋಗ್ರಾಂ ಅನ್ನ ತಾನೇ ಸ್ವತಂತ್ರವಾಗಿ ಮಾಡೋ ತನ್ನ ಪ್ಲಾನ್ ಬಗ್ಗೆ ಹೇಳಿದ. ಮೊದಲು ಝೌ ಒಪ್ಪಲಿಲ್ಲ. ರಿಸರ್ಚ್ ಪ್ರಾಡಕ್ಟ್ ರೆಡಿ ಮಾಡೋಕೆ ತುಂಬಾ ಟೈಮ್ ಬೇಕು ಅಂದ. ಆದರೆ ಝೊಂಗ್ ದೊಡ್ಡ ಲಾಭದ ಆಸೆ ತೋರಿಸಿದಾಗ ಝೌ ಅನಿವಾರ್ಯವಾಗಿ ಒಪ್ಪಿಕೊಂಡ. ಮರುದಿನ ಸಿಂಗ್ಯು ತನ್ನ ಅಣ್ಣನ ಜೊತೆ ಸೇರಿ ಮಾಡ್ತಿದ್ದ ಸೀಕ್ರೆಟ್ ಟೆಕ್ನಾಲಜಿ ಬಗ್ಗೆ ಹೇಳೋಕೆ ವುಡ್ಡಿಗೆ ಕಾಲ್ ಮಾಡಿದ್ಲು. ಅದರ ಹೆಸರು ವುಶುವಾಂಗ್. ಇದೊಂದು ದೊಡ್ಡ ಪ್ರಾಜೆಕ್ಟ್. ತುಂಬಾ ಜನ ಇದನ್ನ ಹುಡುಕ್ತಿದ್ದರಿಂದ ಸಿಂಗ್ಯು ಹೆದರಿದ್ಲು. ಯಾಕಂದ್ರೆ ಎಲ್ಲರ ಉದ್ದೇಶ ಒಳ್ಳೆಯದಾಗಕ್ಕೆ ಬಂದಿರೋ ಜೋಂಗ್ ಬಗ್ಗೆ ತನಗಿರೋ ಡೌಟ್ ಬಗ್ಗೆ ಕೂಡ ಅವಳು ಹೇಳಿದ್ಲು. ಅವನ ಆಸೆಯಿಂದ ಬಿಸಿನೆಸ್ ಹಾಳಾಗಬಹುದು ಅಂತ ಅವಳು ಹೆದರಿದ್ಲು. ಆಮೇಲೆ ಸಿಂಗ್ಯು ಬೇಕಂತಲೇ ವುಡ್ಡಿನನ್ನ ಅಸಿಸ್ಟೆಂಟ್ ಆಗಿ ಕರ್ಕೊಂಡು ಝೊಂಗ್ ಆಫೀಸ್ಗೆ ಹೋದಳು. ಯಾಕೆ ಕರೆಸಿದ್ದೀಯಾ ಅಂತ ಕೇಳಿದಾಗ ವುಶುವಾಂಗ್ ಪ್ರಾಜೆಕ್ಟ್ ತಗೊಳ್ಳೋ ತನ್ನ ಆಸೆಯನ್ನ ಜೋಂಗ್ ಓಪನ್ ಆಗಿ ಒಪ್ಪಿಕೊಂಡ. ಸಿಂಗ್ಯು ಅಥವಾ ವುಡ್ಡಿಗೆ ಇದರಿಂದ ಶಾಕ್ ಆಗ್ಲಿಲ್ಲ. ಅವರು ಇದನ್ನ ಮೊದಲೇ ಎಕ್ಸ್ಪೆಕ್ಟ್ ಮಾಡಿದ್ರು. ವುಡಿ ಜಾಂಗ್ನ ಹೀಯಾಳಿಸುತ್ತಾ ವುಶುವಾಂಗ್ನ ತನ್ನ ವಶಕ್ಕೆ ಪಡೆಯಲು ಅವನು ಮಾಡಿರೋ ಎಲ್ಲಾ ಕುತಂತ್ರಗಳ ಬಗ್ಗೆ ತನಗೆ ಗೊತ್ತು ಅಂತ ಹೇಳಿದ. ಇತ್ತ ಝೌ ತನ್ನ ಆಫೀಸ್ನಲ್ಲಿ ಬ್ಯುಸಿಯಾಗಿದ್ದ ಮತ್ತೆ ಸಂಶೋಧನಾ ವರದಿಗಳನ್ನ ಬೇಗ ಮುಗಿಸುವಂತೆ ಮಾ ಲಿಂಗ್ಗೆ ಒತ್ತಾಯ ಮಾಡ್ತಿದ್ದ. ಅವಳು ಹೋದ ಮೇಲೆ ಅವನು ತನ್ನ ಸೇಫ್ನ ತೆರೆದು ವುಶುವಾಂಗ್ನ ಗುಪ್ತ ದಾಖಲೆಗಳ ಎನ್ವಲಪ್ನ ತೆಗೆದು ತನ್ನ ಬ್ಯಾಗ್ನಲ್ಲಿ ಇಟ್ಕೊಂಡ. ಇದು ಸಿಸಿಟಿವಿಯಲ್ಲಿ ಸೆರೆಯಾಯಿತು. ಸ್ವಲ್ಪ ಸಮಯದ ನಂತರ ಜಾಂಗ್ ತನ್ನ ಆಫೀಸ್ನಲ್ಲಿ ದಾಖಲೆಗಳು ಈಗ ತನ್ನ ಬಳಿ ಇವೆ ಅನ್ನೋ ಜೋನ್ ಮೆಸೇಜ್ನ ಓದಿ ನಕ್ಕಿದ. ಕುಟುಂಬದ ಬಗ್ಗೆ ಕಾಳಜಿ ಇರೋ ತರ ನಟಿಸುತ್ತಾ ಝಾಂಗ್ ಕಿಸಿಂಗ್ಯುಗೆ ಪಾರ್ಟ್ನರ್ಶಿಪ್ ಆಫರ್ ಮಾಡಿದ ಮತ್ತೆ ಕಂಪನಿಯ ಭವಿಷ್ಯದ ಬಗ್ಗೆ ಚಿಂತೆ ಇರೋ ಹಾಗೆ ನಟಿಸಿದ. ಆದ್ರೆ ಅವಳ ನೆನಪಿಗಾಗಿ ವುಶುವಾಂಗ್ ಸ್ವತಂತ್ರವಾಗಿ ಮುಂದುವರಿಯಬೇಕು ಅಂತ ಅವಳು ನಿರ್ಧರಿಸಿದ್ಲು. ಮಧ್ಯೆ ಬಂದ ವುಡಿ ಝಾಂಗ್ನ ಮಾತುಗಳು ಸುಳ್ಳು, ಅವನು ಕ್ಸಿಂಗ್ಯು ಸೋಲನ್ನ ಬಯಸ್ತಿದ್ದಾನೆ ಅಂದ. ಇದರಿಂದ ಕೋಪಗೊಂಡ ಝಾಂಗ್ ಮಾತಾಡೋಕೆ ವುಡ್ಡಿಗೆ ಹಕ್ಕಿಲ್ಲ ಅಂತ ಗದರಿಸಿದ. ಅವನ ಪ್ರಕಾರ ವುಡಿ ಕೇವಲ ಒಬ್ಬ ಗಾರ್ಡ್. ಅವನು ಕಿಸಿಂಗ್ಯುನ ಮದುವೆಯಾಗಿದ್ರೂ ಈ ಕುಟುಂಬಕ್ಕೆ ಅರ್ಹನಲ್ಲ. ವಾದ ಮಾಡೋಕೆ ಇಷ್ಟವಿಲ್ಲದೆ ಕಿಸಿಂಗ್ಯು ವುಡಿ ಜೊತೆ ಅಲ್ಲಿಂದ ಹೊರಟು ಹೋದಳು. ತಮ್ಮ ಆಫೀಸ್ಗೆ ವಾಪಸ್ ಬಂದ ಮೇಲೆ ವುಶುವಾಂಗ್ನ ದಾಖಲೆಗಳು ಕಾಣಿಸ್ತಿಲ್ಲ ಅಂತ ಗೊತ್ತಾಗಿ ಮಾ ಲಿಂಗ್ ಗಾಬರಿಗೊಂಡಳು. ಆದ್ರೆ ವುಡಿ ಆಶ್ಚರ್ಯಪಡದೆ ಜೋನ ಆಫೀಸ್ ಸಿಸಿಟಿವಿ ಚೆಕ್ ಮಾಡಿ ಅವನೇ ಅದನ್ನು ಕದ್ದಿದ್ದಾನೆ ಅಂತ ಕನ್ಫರ್ಮ್ ಮಾಡಿದ. ಈ ಮಧ್ಯೆ ವುಶುವಾಂಗ್ನ ಅಭಿವೃದ್ಧಿಪಡಿಸಲು ಬೇಕಾದ ಹಣವನ್ನು ಬಿಡುಗಡೆ ಮಾಡುವಂತೆ ಝಾಂಗ್ ತನ್ನ ಸೆಕ್ರೆಟರಿಗೆ ಆದೇಶಿಸಿದ. ಝೌ ಎಷ್ಟೇ ಬೆಲೆ ಕೇಳಿದ್ರೂ ಕೊಡಲು ಝಾಂಗ್ ಸಿದ್ಧನಿದ್ದ. ಕೆಲವು ವಾರಗಳ ನಂತರ ಝಾಂಗ್ನ ಸಂಶೋಧನೆಯ ಪ್ರಗತಿ ಹಳೆಯದಾಗಿದೆ ಅಂತ ಮಾ ಲಿಂಗ್ ವರದಿ ಮಾಡಿದಳು. ಆದ್ರೆ ಕಿಸಿಂಗ್ಯು ಮತ್ತು ವುಡಿ ಮಾತ್ರ ಶಾಂತವಾಗಿದ್ರು. ಒಂದು ದೊಡ್ಡ ಸರ್ಪ್ರೈಸ್ ಕಾದಿದೆ ಅಂತ ವುಡಿ ಸುಳಿವು ಕೂಡ ನೀಡಿದ್ದ. ಅಂದುಕೊಂಡತೆ ಝೌ ಯಾವಾಗ ವುಕ್ಸಿಯಾಂಗ್ ಪ್ರಾಜೆಕ್ಟ್ನ 2ನೇ ಹಂತಕ್ಕೆ ಹೋದನೋ ಆಗ ಸಮಸ್ಯೆಗಳು ಕಾಣಿಸಿಕೊಂಡವು. ಕದ್ದ ದಾಖಲೆಗಳಲ್ಲಿರೋ ಪ್ರತಿಯೊಂದು ಹಂತವನ್ನ ಪಾಲಿಸಿದ್ರೂ ಏನೋ ತಪ್ಪಾಗ್ತಿದೆ ಅಂತ ಅವನು ಝಾಂಗ್ ಹತ್ತಿರ ದೂರಿದ. ಫೈಲ್ಸ್ನ ಬದಲಾಯಿಸಲಾಗಿದೆ ಅನ್ನೋ ಅನುಮಾನ ಅವನಿಗೆ ಬಂತು. ಇದನ್ನ ಕೇಳಿ ಝಾಂಗ್ ಆಘಾತಕ್ಕೊಳಗಾದ ಮತ್ತು ಕೋಪಗೊಂಡ. ಕ್ಸಿಂಗ್ಯು ತನಗೆ ಮೋಸ ಮಾಡಿದ್ದಾಳೆ ಅಂತ ನಂಬಿದ ಅವನು. ಈ ಹಿನ್ನಡೆಯ ಸಮಯದಲ್ಲಿ ಕ್ಸಿಂಗ್ಯು ಮತ್ತು ವುಡಿ ಸಿಸಿಟಿವಿ ಮೂಲಕ ಝಾಂಗ್ನ ಲ್ಯಾಬ್ನ ಗಮನಿಸ್ತಾ ಇದ್ರು. ಹಠಾತ್ತನೆ ಒಂದು ಸ್ಫೋಟ ಲ್ಯಾಬ್ನ ನಡುಗಿಸಿತು. ಅವರು ನಗುನಗುತ್ತಾ ಯಾವುದೇ ಆಶ್ಚರ್ಯ ತೋರಿಸಲಿಲ್ಲ. ಯಾಕಂದ್ರೆ ಈ ವೈಫಲ್ಯ ಅವರಿಗೆ ಮೊದಲೇ ಜೋ ರಹಸ್ಯವಾಗಿ ಕಿಸಿಂಗ್ಯು ಜೊತೆ ಕೆಲಸ ಮಾಡ್ತಿದ್ದ ಅಂತ. ಝಾಂಗ್ ತನ್ನನ್ನು ಸಂಪರ್ಕಿಸ್ತಾನೆ ಅಂತ ಅವಳು ಮೊದಲೇ ಊಹಿಸಿದ್ಲು. ಹಾಗಾಗಿ ಕಿಸಿಂಗ್ಯು ತಂದೆಯ ನೆನಪಿಗಾಗಿ ನಿಷ್ಠೆಯಿಂದಿರಲು ಅವಳು ಸುಳ್ಳು ದಾಖಲೆಗಳನ್ನು ನೀಡುವಂತೆ ಜೋಗೆ ಸೂಚಿಸಿದ್ಲು. ಝಾಂಗ್ನ ದುರಾಸೆಯನ್ನು ತಡೆಯಲು ಝೌ ಒಪ್ಪಿಕೊಂಡ. ಆಮೇಲೆ ಝಾಂಗ್ ಸೇಡು ತೀರಿಸಿಕೋಬಹುದು ಅನ್ನೋ ಭಯದಿಂದ ಕ್ಸಿಂಗ್ಯು ಝೌ ಕುಟುಂಬವನ್ನು ಸುರಕ್ಷಿತವಾಗಿ ಕರೆದೊಯ್ಯಲು ಮಾ ಲಿಂಗ್ ಮತ್ತು ಮಾಲೂನ ಕಳಿಸಿದ್ಲು. ಆದರೆ ಮಿಷನ್ ವೇಳೆ ಒಂದು ಬಿಳಿ ವ್ಯಾನ್ ಅವರನ್ನು ತಡೆಯಿತು. ಜೋ ಮಗಳ ಅಪಹರಣವಾಯಿತು. ಮಾಲು ಮತ್ತು ಮಾಲಿಂಗ್ನ ಎಲೆಕ್ಟ್ರಿಕ್ ವೆಪನ್ಸ್ನಿಂದ ಮಣಿಸಿದ್ರು. ಇನ್ನೊಂದೆಡೆ ಕಿಸಿಂಗ್ಯು ಮತ್ತು ಝೌ ವುಶುವಾಂಗ್ ಪ್ರಾಜೆಕ್ಟ್ನ ಝಾಂಗ್ನಿಂದ ಕಾಪಾಡಿದ್ದಕ್ಕೆ ಗೆಲುವನ್ನ ಸಂಭ್ರಮಿಸಿದ್ರು. ಸಿಂಗ್ಯು ಜೋಗೆ ಧೈರ್ಯ ಹೇಳಿ ಮಾ ಲಿಂಗ್ ಮತ್ತು ಮಾಲೂಗೆ ರಕ್ಷಣೆ ಜವಾಬ್ದಾರಿ ಕೊಟ್ಟಿದ್ದೀವಿ ಅಂದ್ರು. ಅಷ್ಟರಲ್ಲೇ ವಿಡಿಯೋ ಕಾಲ್ ಬಂತು. ಮಗಳು ಸ್ಕ್ರೀನ್ ಮೇಲೆ ಅಳ್ತಾ ಸಹಾಯ ಬೇಡೋದನ್ನ ನೋಡಿ ಜೋ ಮುಖ ಕಪ್ಪಿಟ್ಟಿತು. ಅದನ್ನ ನೋಡಿ ಅವನ ಹೃದಯ ಒಡೆಯಿತು. ಕಿಸಿಂಗ್ಯುಗೆ ವುಡಿ ಮೆಸೇಜ್ ಕಳಿಸಿ ತಾನು ಝೌ ಮಗಳನ್ನ ರಕ್ಷಿಸೋಕೆ ಹೋಗ್ತಿರೋದಾಗಿ ಹೇಳಿದ. ಸಿಂಗ್ಯು ಝೌನ ಸಮಾಧಾನ ಮಾಡಿ ವುಡಿ ಅವಳನ್ನ ಸುರಕ್ಷಿತವಾಗಿ ತರ್ತಾನೆ ಅಂದ್ರು. ಸ್ವಲ್ಪ ಹೊತ್ತಲ್ಲೇ ವುಡಿ ವಿಡಿಯೋ ಕಾಲ್ ಮಾಡಿದ. ಅವನು ಜೋ ಮಗಳನ್ನ ಮತ್ತೆ ಮಾಲಿಂಗ್ ಮತ್ತು ಮಾಲುನ ಬಿಡಿಸಿದ್ದನ್ನ ತೋರಿಸಿದ.
ಮಗಳು ಸುರಕ್ಷಿತವಾಗಿದ್ದಾಳೆ ಅಂತ ತಿಳಿದು ಜೋಗೆ ಖುಷಿಯಾಯ್ತು. ಕೃತಜ್ಞತೆಯಿಂದ ಮಾಲಿಂಗ್ ವುಡಿನ ಅಪ್ಪಿಕೊಂಡಳು. ಆದರೆ ಇದು ಕಿಸಿನ್ನಿಗೆ ಹೊಟ್ಟೆ ಕಿಚ್ಚು ತರಿಸಿತು. ಅವಳು ಕಾಲ್ ಕಟ್ ಮಾಡಿದಳು. ವುಡಿ ಆಫೀಸ್ಗೆ ಬಂದಾಗ ಕಿಸಿನು ಬೇಸರದಿಂದ ವಿವರಣೆ ಕೇಳಿದಳು. ತನ್ನ ಎದುರೇ ಮಾಲಿಂಗ್ ಯಾಕೆ ಅವನನ್ನ ಅಪ್ಪಿಕೊಂಡಳು ಅಂತ ಕೇಳಿದಳು. ಈ ಸಲ ಕ್ಸಿಂಗು ತನ್ನ ಅಸೂಯೆಯನ್ನ ಬಹಿರಂಗವಾಗಿಯೇ ತೋರಿಸಿದ್ಲು. ಅವಳು ಅವನ ನಿಜವಾದ ಹೆಂಡತಿಯಂತೆ ಪೂರ್ಣ ಹಕ್ಕಿನಿಂದ ವರ್ತಿಸಿದ್ಲು. ವುಡಿ ತಮಾಷೆಯಾಗಿ ಕ್ಷಮೆ ಕೇಳ್ತಾ ಆ ಉದ್ವಿಗ್ನತೆಯನ್ನ ಕಡಿಮೆ ಮಾಡೋಕೆ ಪ್ರಯತ್ನಿಸಿದ. ಅವಳನ್ನ ಮೆಲ್ಲಗೆ ರೇಗಿಸ್ತಾ ಇದ್ದಾಗ ಕೊನೆಗೆ ಅವನು ಎಷ್ಟು ಜೀವಗಳನ್ನು ಉಳಿಸಿದ್ದಾನೆ ಅನ್ನೋದನ್ನ ನೋಡಿ ಕ್ಸಿಂಗು ಮನಸ್ಸು ಕರಗಿತು. ಅವಳ ಮೆಚ್ಚುಗೆಯ ಮಾತುಗಳು ವುಡಿಗೆ ಹೆಮ್ಮೆ ತಂದವು. ಆ ಕ್ಷಣವನ್ನ ನೆನಪಿಗಾಗಿ ಇಟ್ಕೊಳ್ಳೋಕೆ ಆ ಮಾತುಗಳನ್ನ ಮತ್ತೆ ಹೇಳುವಂತೆ ಅವನು ಅವಳನ್ನ ಕೇಳಿದ. ಯಾವಾಗಲೂ ತನ್ನನ್ನ ರಕ್ಷಿಸ್ತಾ ಇದ್ದ ತನ್ನ ತೀರಿ ಹೋದ ಅಣ್ಣ ಸಿಂಗ್ ಚುನ್ನ ನೆಪಾಗಿ ಕ್ಸಿಂಗ್ ಯು ಕಣ್ಣಲ್ಲಿ ನೀರು ತುಂಬಿಕೊಳ್ತು. ವುಡಿ ಅವಳನ್ನ ಸಮಾಧಾನ ಮಾಡೋಕೆ ಅಪ್ಪಿಕೊಂಡ. ಆ ಕ್ಷಣದಲ್ಲಿ ಅವಳು ಮೆಲ್ಲಗೆ, ನೀನು ನನ್ನ ಜೊತೆ ಶಾಶ್ವತವಾಗಿ ಇರ್ತೀಯಾ ಅಂತ ಕೇಳಿದ್ಲು. ಈ ಪ್ರಶ್ನೆ ವುಡಿನ ಗೊಂದಲಕ್ಕೀಡು ಮಾಡ್ತು. ಅವನು ಅವಳಿಂದ ಮೆಲ್ಲಗೆ ದೂರ ಸರಿದು, ಅವಳನ್ನ ರಕ್ಷಿಸೋ ಆಸೆ ಇದೆ, ಆದ್ರೆ ತನಗೆ ಖಚಿತ ಇಲ್ಲದ ವಿಷಯದ ಬಗ್ಗೆ ಭರವಸೆ ಕೊಡೋಕೆ ಆಗಲ್ಲ ಅಂದ. ತನ್ನನ್ನ ಯಾವಾಗಲೂ ಹಿಂಬಾಲಿಸ್ತಾ ಇದ್ದ ಆ ನೆರಳುವು ಡಿನೇ ಇರಬೇಕು ಅಂತ ಕ್ಸಿಂಗುಗೆ ಇದ್ದಕ್ಕಿದ್ದಂತೆ ಅರಿವಾಯ್ತು. ಸಿಂಗ್ ಚೆನ್ ಸತ್ತಾಗಿನಿಂದ ತಾನು ಕೊಟ್ಟ ಮಾತಿನ ಕಾರಣಕ್ಕೆ ಅವಳನ್ನ ಕಣ್ಣಿಂದ ದೂರ ಮಾಡಿಲ್ಲ ಅಂತ ವುಡಿ ಒಪ್ಪಿಕೊಂಡ. ಆದ್ರೆ ಈಗ ಅವಳನ್ನ ನನಗೋಸ್ಕರ ರಕ್ಷಿಸೋಕೆ ಬಯಸ್ತೀನಿ ಅಂತ ಅವನು ಹೇಳಿದ. ಅವನ ಮಾತುಗಳು ಕ್ಸಿಂಗುಗೆ ಹೊಸ ಭರವಸೆ ನೀಡಿದವು. ಸಿನ್ಯು ಅವನ ಹತ್ತಿರ ಬಂದು ಮುತ್ತು ಕೊಡೋಕೆ ಪ್ರಯತ್ನಿಸಿದ್ಲು. ಆದ್ರೆ ವುಡಿ ಅವಳನ್ನ ತಿರಸ್ಕರಿಸೋ ತರಹ ಕಣ್ಣು ಮುಚ್ಚಿಕೊಂಡ. ಇದರಿಂದ ಸಿಟ್ಟಾದ ಕ್ಸಿನ್ಯು ಅವನ ಮನಸ್ಸಿಗೆ ನೋವಾದ್ರೂ ವುಡಿ ಕೊನೆಗೂ ಧೈರ್ಯ ಮಾಡ್ದ. ಅವಳ ಮುಖ ಮುಟ್ಟಿ ಮೊದಲ ಸಲ ಮುತ್ತು ಕೊಟ್ಟ. ಅವತ್ತು ರಾತ್ರಿ ವುಡಿಗೆ ಒಂದು ವಿಡಿಯೋ ಮತ್ತೆ ಅಡ್ರೆಸ್ ಬಂತು. ಅದರಲ್ಲಿ ಅವನನ್ನ ಹಿಂದೆ ಕಿಡ್ನ್ಯಾಪ್ ಮಾಡಿದ್ದ ಬಾಸ್ ಹೂನಾ ಈಗ ಅಲ್ಲಿ ಸೆರೆ ಹಿಡಿದಿರೋದು ಗೊತ್ತಾಯ್ತು. ಅವರು ಮೊದಲು ಭೇಟಿಯಾಗಿದ್ದ ಅದೇ ಹೋಟೆಲ್ಗೆ ಬರೋಕೆ ಅವಳು ಅವನನ್ನ ಕೇಳಿದ್ಲು. ಸಿಂಗ್ ಯು ಅವನ ಜೊತೆ ಬರಬೇಕು ಅಂತ ಅಂದ್ಲು. ಆದ್ರೆ ವುಡಿ ಬೇಡ ಅಂದ. ಬೇಗ ವಿಷಯ ಮುಗಿಸಿ ಬರ್ತೀನಿ ಅಂತ ಮಾತು ಕೊಟ್ಟು ಹೋಟೆಲ್ಗೆ ಹೋದ. ಅಲ್ಲಿ ಕಾಯ್ತಿದ್ಲು. ನೀನು ಮೊದಲಗಿಂತ ಈಗ ತುಂಬಾ ಹ್ಯಾಂಡ್ಸಮ್ ಆಗಿ ಕಾಣ್ತಿದ್ದೀಯಾ ಅಂತ ಅವಳು ಅವನನ್ನ ಹೊಗಳಿದ್ಲು. ವುಡಿ ಅವಳ ಮಾತನ್ನ ತಳ್ಳಿಹಾಕಿ ನೇರವಾಗಿ ವಿಷಯಕ್ಕೆ ಬಾ ಅಂದ. ಅಷ್ಟರಲ್ಲಿ ಅಲ್ಲಿ ಅವನ ಕಣ್ಣಿಗೆ ಏನೋ ಸ್ಪ್ರೇ ಮಾಡಿ ತಲೆಯ ಹಿಂಭಾಗಕ್ಕೆ ಹೊಡೆದು ಅವನನ್ನ ಪ್ರಜ್ಞೆ ತಪ್ಪಿಸಿದ್ಲು. ಇತ್ತ ವುಡಿ ವಾಪಸ್ ಬರದೇ ಇದ್ದಾಗ ಕ್ಸಿಂಗ್ಯುಗೆ ತುಂಬಾ ಆತಂಕ ಶುರುವಾಯಿತು. ಅವನನ್ನ ಕಿಡ್ನ್ಯಾಪ್ ಮಾಡಿರೋ ವಿಡಿಯೋ ಬಂದ ಮೇಲೆ ಅವಳ ಭಯ ಇನ್ನೂ ಜಾಸ್ತಿ ಆಯಿತು. ತಕ್ಷಣ ಅವಳು ತನ್ನ ಕಂಪನಿ ಸೆಕ್ಯೂರಿಟಿ ಟೀಮ್ ಜೊತೆ ಹೊರಟಳು. ಹೋಟೆಲ್ ಹತ್ರ ಮಾಲು ಗಾರ್ಡ್ಸ್ನ ಲೀಡ್ ಮಾಡಿದ್ರೆ ಕಿಸಿಂಗ್ ಯು ಆಪರೇಷನ್ ಜವಾಬ್ದಾರಿ ತಗೊಂಡ್ಲು. ಸ್ವಲ್ಪವೂ ಹೆದರದೆ ವುಡಿನ ಬಿಡಿಸೋಕೆ ಅವರಿಗೆ ಆರ್ಡರ್ ಮಾಡಿದ್ಲು. ರೂಫ್ ಟಾಪ್ ಮೇಲೆ ಅಲ್ಲಿ ವುಡಿನ ಒತ್ತೆಯಾಳಾಗಿ ಇಟ್ಕೊಂಡಿದ್ಲು. ಅವನು ಕ್ಸಿಂಗ್ ಯು ಜೊತೆ ಅಷ್ಟು ಕ್ಲೋಸ್ ಆಗಿರೋದಕ್ಕೆ ಅವಳಿಗೆ ಸಿಕ್ಕಾಪಟ್ಟೆ ಮಾಲು ಅವನನ್ನ ಬಿಡೋಕೆ ಒತ್ತಾಯಿಸಿದಾಗ ಅವಳು ವುಡಿನ ಮೇಲ್ಛಾವಣಿಯಿಂದ ಕೆಳಕ್ಕೆ ತಳ್ಳಿದಳು. ಕೊನೆಯಲ್ಲಿ ಮಾಲು ತನ್ನನ್ನೇ ತ್ಯಾಗ ಮಾಡಿ ವುಡಿನ ಹಿಡಿದು ಬೀಳದಂತೆ ಕಾಪಾಡಿದ. ವುಡಿ ಬದುಕಿದ್ದಕ್ಕೆ ಶಿಂಗ್ ಯುಗೆ ನೆಮ್ಮದಿಯಾಯಿತು. ಆದ್ರೂ ಅಲ್ಲಿ ಪ್ರೀತಿ ನೋಡಿ ಅವಳಿಗೆ ಹೊಟ್ಟೆ ಕಿಚ್ಚು ಶುರುವಾಯಿತು. ಇಂತಹ ಅಪಾಯಕಾರಿ ಜಾಗಕ್ಕೆ ಬರಬೇಡ ಅಂತವು ಡಿ ಮಾತು ತಗೊಂಡ. ಆದ್ರೆ ಅವಳಿಗೆ ಸಿಟ್ಟು ಬಂತು. ಅಲ್ಲಿ ಜೊತೆಗಿನ ಅವನ ಸಂಬಂಧ ಅವಳಿಗೆ ಇಷ್ಟ ಆಗ್ಲಿಲ್ಲ. ಸಿಟ್ಟಿನಿಂದ ಕ್ಸಿಂಗ್ ಯು ವುಡಿಗೆ ಹೊಡೆದಳು. ಪ್ರತಿಯಾಗಿ ಅವನು ಎಲ್ಲರ ಮುಂದೆ ಅವಳನ್ನು ಅಪ್ಪಿಕೊಂಡ. ಇದು ಜೊತೆಗಿದ್ದವರಿಗೆ ಮುಜುಗರ ತರಿಸ್ತು. ಆಮೇಲೆ ಹೊಸದಾಗಿ ಮದುವೆ ಆಗಿ ರಿಜಿಸ್ಟರ್ ಮಾಡಿಸೋಣ ಅಂತ ಗೊಂದಲದಲ್ಲೇ ಇದ್ದು ಸಿಂಗ್ ಚೆನ್ ಬದುಕಿರೋ ಆಧಾರ ಸಿಕ್ಕಿದೆ ಅಂದಳು. ವುಡಿ ಕೂಡ ಅದನ್ನೇ ಕೇಳಿದ್ದೀನಿ. ಅವರು ಮಾತಾಡೋ ಮುಂಚೆ ಮಾಲು ಕೆಲವು ಅನುಮಾನಾಸ್ಪದ ಫೋಟೋ ತಂದುಕೊಟ್ಟ. ಅದರಲ್ಲಿ ಒಂದು ಫೋಟೋ ನೋಡಿ ಕಿಸಿಂಗ್ ಯು ಬೆಚ್ಚಿಬಿದ್ದಳು. ವುಡಿ ಮತ್ತು ಕಿಸಿಂಗ್ ಕ್ವಿನ್ ಗನ್ ತೋರಿಸ್ತಾ ಇದ್ರು. ವಿವರಣೆ ಕೇಳುತ್ತಾ ಅವಳು ವುಡಿನ ಎದುರಿಸಿದಳು. ಅದು ಬರೀ ಮಿಲಿಟರಿ ಟ್ರೈನಿಂಗ್ ಅಷ್ಟೇ ಅಂದ ಅವನು. ಆದ್ರೆ ಅವಳು ನಂಬದೆ ಅನುಮಾನದಿಂದ ಹೊರಟು ಹೋದಳು. ಆಮೇಲೆ ಅವಳು ವುಡಿನ ರಹಸ್ಯ ಕೋಣೆಗೆ ಕರ್ಕೊಂಡು ಹೋದಳು. ಅಲ್ಲಿ ಕಿಂಗ್ ಚೆನ್ ಸಾವು ಮತ್ತು ವುಡಿ ಬಗ್ಗೆ ವಿಷಯಗಳಿದ್ವು. ವುಡಿ ಮತ್ತು ತನ್ನ ಅಣ್ಣ ಜೊತೆಗೆ ಕೆಲಸ ಮಾಡ್ತಿದ್ರು ಅಂತ ಅವಳಿಗೆ ಗೊತ್ತಿತ್ತು. ರಹಸ್ಯ ಸಂಕೇತ ಬಿಡಿಸೋಕೆ ಪೈಪೋಟಿ ನಡೆಸ್ತಿದ್ರು. ಆ ಪೈಪೋಟಿ ಸಿಂಗ್ ಚೆನ್ ಸಾವಿನೊಂದಿಗೆ ಮುಗೀತು. ಸಿಂಗುಗೆ ವುಡಿ ಅಸಲಿ ರೂಪ ಗೊತ್ತಿತ್ತು. ಆದ್ರೂ ಅವನನ್ನ ಪ್ರೀತಿಸಿದ್ಲು ಅನ್ನೋದೇ ಅವಳಿಗೆ ತುಂಬಾ ನೋವು. ಅಣ್ಣನ ಸ್ವಾರ್ಥದಿಂದ ಮೋಸ ಹೋದ ಹಾಗೆ ಅನಿಸ್ತು. ಬಾಲ್ಯದಿಂದ ಒಬ್ಬರಿಗೊಬ್ಬರು ಆಸರೆಯಾಗಿದ್ದನ್ನ ನೆನಪಿಸಿಕೊಂಡ್ಳು. ವುಡಿ ತನ್ನನ್ನ ನಂಬೋಕೆ ಬೇಡಿಕೊಂಡ. ಅಸಲಿ ಅಪರಾಧಿಗಳನ್ನ ಹಿಡಿಯೋದಾಗಿ ಹೇಳಿದ. ಅವನು ಹೋದ ಮೇಲೆ ಸಿಂಗ್ ಯು ದುಃಖದಿಂದ ಅತ್ತಳು. ಮರುದಿನ ಡ್ಯೂಟಿಯಲ್ಲಿದ್ದಾಗ ವುಡಿ ಮತ್ತೆ ಅಲ್ಲಿನ ಭೇಟಿಯಾದ. ಅವಳು ಸವಾಲು ಹಾಕಿ ಗಾಯ ಮಾಡೋಕೆ ಹೋದ್ರು. ವುಡಿ ಬೇಕಂತಲೇ ಸಿಕ್ಕಿಬಿದ್ದ. ಅಲ್ಲಿ ಆಮೇಲೆ ಬಾಸ್ ಹುಗೆ ವರದಿ ಮಾಡಿದ್ಲು. ಅವನೇ ಅವನನ್ನ ಹಿಡಿಯೋಕೆ ಹೇಳಿದ್ದ. ಆಮೇಲೆ ವುಡಿನ ಹಳೆಯ ಕಟ್ಟಡಕ್ಕೆ ಕರ್ಕೊಂಡು ಹೋದ್ರು. ಒಳಗೆ ಬಾಸ್ ಹೂ ಅಸಲಿ ಶುವಾಂಗ್ ಪ್ರಾಜೆಕ್ಟ್ ಡಾಕ್ಯುಮೆಂಟ್ಸ್ ಕೇಳಿದ.
ವುಡಿ ನಿರಾಕರಿಸಿದ, ಚಿತ್ರಹಿಂಸೆಯನ್ನ ಸಹಿಸಿಕೊಂಡ. ಅಷ್ಟರಲ್ಲಿ ಮಲು ಅಲ್ಲಿಗೆ ಬಂದ. ಅವನು ರಹಸ್ಯವಾಗಿ ವುಡ್ಡಿನ ಫಾಲೋ ಮಾಡಿದ್ದ. ಈಗ ಅವನನ್ನ ಬಿಡಿಸೋಕೆ ಹೋರಾಡಿದ. ಅಲ್ಲಿ ಅವನ ಧೈರ್ಯ ಮೆಚ್ಚಿದ್ಲು. ಆದರೆ ಸತ್ಯ ಹೊರಬಂತು. ನಿಜ ಹೇಳ್ಬೇಕಂದ್ರೆ ವುಡಿ ಮತ್ತು ಅಲಿ ಮೊದಲಿಂದಲೂ ಜೊತೆಯಾಗಿ ಕೆಲಸ ಮಾಡ್ತಿದ್ರು. ಅವರ ಪ್ಲಾನ್ ಆಗಿತ್ತು. ಇದಕ್ಕಾಗಿ ಅಲಿ ತನ್ನ ಪ್ರಾಣದ ಹಂಗು ತೊರೆದು ಸಹಾಯ ಮಾಡಿದ್ಲು. ಈ ಮಿಷನ್ ಏನಾದ್ರೂ ಫೇಲ್ ಆಗಿದ್ರೆ ನಾವಿಬ್ಬರೂ ಅಪಾಯಕ್ಕೆ ಸಿಲುಕ್ತಿದ್ವಿ ಅಂತ ವುಡಿ ಅವಳಿಗೆ ಧನ್ಯವಾದ ತಿಳಿಸಿದ. ಆಮೇಲೆ ವುಡಿ ಮತ್ತು ಮಾಲು ಸೇರಿ ಬಾಸುನ ವಿಚಾರಣೆ ನಡೆಸಿದ್ರು. ಈ ಎಲ್ಲದರ ಹಿಂದೆ ಯಾರಿದ್ದಾರೆ ಅಂತ ಬಾಯಿ ಬಿಡೋಕೆ ಅವನ ಮೇಲೆ ಒತ್ತಡಕ್ಕೆ ಮಣಿದ ಬಾಸು ತನಗೆ ದುಡ್ಡು ಕೊಡ್ತಿರೋದು ಚಿಂಗ್ಯು ಅವರ ಫ್ಯಾಮಿಲಿ ಕಂಪನಿಯಲ್ಲಿರೋ ಒಬ್ಬ ವ್ಯಕ್ತಿ ಅಂತ ಒಪ್ಪಿಕೊಂಡ. ಅವನನ್ನ ಬಾಲ್ಡ್ ಈಗಲ್ ಅಂತ ಕರೀತಿದ್ರು. ಆದ್ರೆ ವುಡಿ ಅಥವಾ ಮಾಲು ಇಬ್ಬರಿಗೂ ಆ ಹೆಸರು ಗೊತ್ತಿರಲಿಲ್ಲ. ಅಷ್ಟರಲ್ಲಿ ಝಾಂಗ್ನ ಸೆಕ್ರೆಟರಿ ಕ್ಸಿಂಗ್ನ ಅಪಹರಿಸಿ ಝಾಂಗ್ ಹತ್ತಿರ ಕರ್ಕೊಂಡು ಹೋದ. ಅದೇ ಸಮಯದಲ್ಲಿ ಕಿಸಿಂಗ್ಯು ಈಗಾಗಲೇ ಸಿಕ್ಕಿಬಿದ್ದಿದ್ದಾಳೆ ಅನ್ನೋ ವಿಷಯ ಬಾಸುಗೆ ಅವನ ಕಡೆಯವರಿಂದ ತಿಳಿಯಿತು. ಬಾಸು ಫೋನ್ನಲ್ಲಿ ಆ ಮೆಸೇಜ್ ನೋಡಿದ ತಕ್ಷಣ ವುಡಿ ಅವಳನ್ನ ಕಾಪಾಡೋಕೆ ಅಲ್ಲಿಂದ ಹೊರಟ. ಸಿಂಗಿನ ಒಂದು ಹಳೆಯ ಫ್ಯಾಕ್ಟರಿಗೆ ಕರ್ಕೊಂಡು ಹೋಗಲಾಯಿತು. ಅಲ್ಲಿ ಝಾಂಗ್ನ ಸೆಕ್ರೆಟರಿ ತಾನೇ ಆ ಬಾಲ್ಡ್ ಈಗಲ್ ಅನ್ನೋ ವಿಷಯವನ್ನು ಬಯಲು ಮಾಡಿದ. ಹೀಗೆ ಮೋಸ ಮಾಡ್ತಾನೆ ಅಂತ ಅವಳಿಗೆ ನಂಬೋಕೆ ಆಗ್ಲಿಲ್ಲ. ಅವನು ತನ್ನ ನಿಜವಾದ ಗುರುತನ್ನು ಒಪ್ಪಿಕೊಂಡ. ಅವನು ಒಂದು ಕಾಲದಲ್ಲಿ ಅವಳ ಅಣ್ಣ ಕ್ಸಿಂಗ್ಚುನ್ ಕೆಲಸ ಮಾಡ್ತಿದ್ದ ಅದೇ ಯೂನಿಟ್ನಲ್ಲಿದ್ದ. ವುಡಿನ ಅಲ್ಲಿಗೆ ಕರೆಸೋಕೆ ಬಾಲ್ಡ್ ಈಗಲ್ ಒಮ್ಮೆ ವುಡಿ ಶಿಂಗ್ಯುಗೆ ಕೊಟ್ಟಿದ್ದ ಬೊಂಬೆಯ ಕೀಚೈನ ತೋರಿಸಿದ. ಅಂದುಕೊಂಡಂತೆ ವುಡಿ ಆ ಫ್ಯಾಕ್ಟರಿಗೆ ಬಂದೇ ಬಿಟ್ಟ. ಬಾಲ್ಡ್ ಈಗಲ್ ತನ್ನಲ್ಲಿದ್ದ ಬಲಿಷ್ಠ ಹೋರಾಟಗಾರನಿಗೆ ವುಡಿ ಜೊತೆ ಫೈಟ್ ಮಾಡೋಕೆ ಹೇಳಿದ. ವುಡಿ ಆ ಫೈಟ್ನಲ್ಲಿ ಗೆಲ್ಲೋ ಹಂತಕ್ಕೆ ಬಂದು ಶಿಂಗ್ಯುನ ಬಿಡಿಸೋಕೆ ಹೋದ. ಆದ್ರೆ ಅಲ್ಲಿ ಹಠಾತ್ತನೆ ಬಂದು ಅವನಿಗೆ ಸಿರನ್ ಚುಚ್ಚಿ ಪ್ರಜ್ಞೆ ತಪ್ಪಿಸಿದ್ಲು. ವುಡಿ ಎಚ್ಚರಗೊಂಡಾಗ ಅವನು ಮತ್ತು ಕಿಸಿಂಗ್ಯು ಆ ಹಳೆಯ ಕಟ್ಟಡದಲ್ಲಿ ಬಂಧಿಯಾಗಿದ್ರು. ಬೆದರಿಕೆಯಿಂದಾಗಿ ತಾನು ಬಾಲ್ಡ್ ಈಗಲ್ ಹೇಳಿದಂತೆ ಕೇಳಬೇಕಾಯ್ತು ಅಂತ ಅಲಿ ವಿವರಿಸಿದ್ಲು. ಆದ್ರೆ ಕ್ಸಿಂಗ್ಯುಗೆ ತೊಂದರೆ ಆಗೋದನ್ನ ನೋಡಿ ಅವಳು ಅವರಿಬ್ಬರನ್ನೂ ಉಳಿಸಿದ್ಲು. ಅಸಹಾಯಕನಾದ ಬಾಲ್ಡ್ ಈಗಲ್ ತನ್ನ ಕೊನೆಯ ಅಸ್ತ್ರ ಬಳಸಿದ. ಕ್ಸಿಂಗ್ಚುನ್ ಇನ್ನೂ ಬದುಕಿದ್ದ. ಅವನು ಕಿಂಚುನ್ನನ್ನ ಪ್ರಯೋಗದ ವಸ್ತುವಾಗಿಸಿ ಮೆದುಳಿನಲ್ಲಿ ಚಿಪ್ ಹಾಕಿ ಯಂತ್ರದಂತೆ ನಿಯಂತ್ರಿಸುತ್ತಿದ್ದ. ವುಡಿ ಯಂತ್ರದಂತಿದ್ದ ಕಸಿಂಗ್ ಚೆನ್ ಜೊತೆ ಹೋರಾಡಬೇಕಾಯಿತು. ಆ ವೇಳೆ ಕಸಿಂಗ್ಯುಗೆ ಹೊಡೆಯೋಕೆ ಹೋದಾಗ ಅವಳು ಅವನನ್ನು ಅಪ್ಪಿಕೊಂಡ್ಳು. ಅವಳ ಪ್ರೀತಿ ಮತ್ತು ನೆನಪುಗಳು ಅವನ ಮಾನವೀಯತೆಯನ್ನ ಎಚ್ಚರಿಸಿ ಹಳೆಯ ದಿನಗಳನ್ನು ನೆನಪಿಸಿದವು. ಮರುದಿನ ವುಡಿ ಝಾಂಗ್ನನ್ನ ಎದುರಿಸಿ ಅಂಕಲ್ ಕ್ಸುನ್ ಸಾವಿನ ಸಾಕ್ಷ್ಯ ನೀಡಿದ. ಕೊನೆಗೂ ಝಾಂಗ್ ಶಿಕ್ಷೆ ಅನುಭವಿಸಬೇಕಾಯಿತು. ಕಥೆ ವುಡಿ ಮತ್ತು ಶಿಂಗ್ಯು ಮದುವೆಯೊಂದಿಗೆ ಮುಗಿಯಿತು. ಇದು ಕಷ್ಟಗಳ ನಂತರ ಅವರಿಬ್ಬರ ನಡುವೆ ಹುಟ್ಟಿದ ಪ್ರೀತಿಯ ಸಂಭ್ರಮ. ಹಾಗಾಗಿ ಈ ಕಥೆಯ ನೀತಿ ಏನಂದ್ರೆ ಅಪಹರಣ, ದ್ರೋಹ ಮತ್ತು ಕಾಂಟ್ರಾಕ್ಟ್ ಮ್ಯಾರೇಜ್ಗಳನ್ನು ಮೀರಿ ಪ್ರೀತಿ ಗೆಲ್ಲುತ್ತೆ ಅಂತ.